Nexa Saima, powered by Airtel Wi-Fi, Swastik, in association with Confident Group, Ease My Trip, South India Shopping Mall, Aditya Ram Group, Classic Royal Enfield, Bud B, Lenima, add on more. ದುಬೈನಲ್ಲಿರುವಂತಹ ಕನ್ನಡ, ತೆಲುಗು ಹಾಗೂ ದಕ್ಷಿಣ ಚಿತ್ರರಂಗದ ಪ್ರೇಮಿಗಳೇ, ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ. ನಾನು ನಿಮ್ಮ ರಿಷಿ. ನಾನು ನಿಮ್ಮ ಶುಭ್ರಾ. Here we are meeting once again in the Cinema Carnival Festival of Frames, Saima 2025, South Indian film industry's biggest festival. ಶುಭ್ರಾ, ಈ ವರ್ಷ ನಮ್ಮ ಥೀಮ್ ಏನ್ ಗೊತ್ತಾ? ಏನ್ ಹೇಳು? ಇಲ್ಲಿ ಹುಟ್ಟಿ ಅಲ್ಲಿ ಮೆರೆದು ಅಲ್ಲೆಲ್ಲ ಮಿಂಚ್ತಾ ಇರ್ತಕ್ಕಂಥ ಇಲ್ಲಿ ಅಲ್ಲಿ ಇಲ್ಲಿ ಏನ್ ಹೇಳ್ತಾ ಇದೆಯಾ? ಸೌತ್ ಸಿನಿಮಾ ಅಂತಂದ್ರೆ ಕೇವಲ ಡಬ್ಬಿಂಗ್ ಸಿನಿಮಾ ಅಂತ ಕಣ್ಬಿಟ್ಟು ಕೂಡ ನೋಡ್ತಾ ಇರ್ಲಿಲ್ಲ ಒಂದ್ ಕಾಲದಲ್ಲಿ, ಕರೆಕ್ಟಾ? ಆದ್ರೆ ಇವತ್ತು ಇಡೀ ಇಂಡಿಯಾ ಬಾಯ್ ಬಿಟ್ಕೊಂಡು ನೋಡ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ರಾಜ್ಯದ ಬಾರ್ಡರ್ಗೂ ಕೂಡ ನಮ್ಮ ಸಿನಿಮಾಗಳನ್ನ ತಲುಪಿಸೋದಕ್ಕಾಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಬೇರೆ ರಾಜ್ಯಗಳಷ್ಟೇ ಅಲ್ಲ, ಸಾಗರದಾಚೆಗೂ ಕೂಡ ನಮ್ಮ ಚಂದನವನದ ಕಂಪನ ಹರಡಿಸ್ತಾ ಇದೀವಿ. ಇದಕ್ಕಾಗಿ ದುಡಿದ ಎಲ್ರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್. ಅವಾರ್ಡ್ ಫಂಕ್ಷನ್ ಅಂದ್ರೆ ಬಾಲಿವುಡ್ ಅವ್ರದ್ದು ಮಾತ್ರ ಅಂತ ಇದ್ದ ಟ್ರೆಂಡ್ ನ ಬ್ರೇಕ್ ಮಾಡಿ ಅಷ್ಟೇ ಅದ್ದೂರಿಯಾಗಿ ನಮ್ಮ ಸೌತ್ ಸಿನಿಮಾಗೆ ಅವಾರ್ಡ್ ಸೆಲೆಬ್ರೇಷನ್ ತಂದಿದ್ದು ನಮ್ಮ ಸೈಮಾ. ಇಷ್ಟು ಜನ ಪ್ರೇಕ್ಷಕರಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಟೆಂಪ್ಟ್ ಆಗ್ತಾ ಇದೆ ಶುಭ್ರ. ನನಗೆ ಏನಾಗ್ತಾ ಇದೆ? ಒಂದೇ ಒಂದು ಹಾಡು ಹಾಡ್ಬಿಡ್ಲಾ ಅಂತ. ಓಕೆ ಓಕೆ ಓಕೆ, ಒಂದ್ ನಿಮಿಷ. ನೋ ಇರು, ನಾ ಹತ್ತಿ ತರಲ್ಲ. ಹತ್ತಿ ಶುಭ್ರ, ನನ್ನ ಇನ್ಸಲ್ಟ್ ಮಾಡ್ಬೇಡ ಆಯ್ತಾ? ಇಷ್ಟು ಜನ ಪ್ರೇಕ್ಷಕರಿದ್ದಾರೆ, ನಾನು ಹಾಡು ಹಾಡಿದ್ರೆ ಎಲ್ರು ಕೂಡ ಎದ್ ನಿಂತ್ಕೊಂಡು ಸನ್ಮಾನ ಮಾಡಿ ಚಪ್ಪಾಳೆ ತಟ್ತಾರೆ, ಗೊತ್ತಾ? ತೋರಿಸ್ಲಾ? ರಿಷಿ ಪ್ಲೀಸ್ 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 ಪ್ಲೀಸ್, ಹತ್ತಿ ತರ್ತೀನಿ, ಅದಾದ್ಮೇಲೆ ಹಾಡು. ಬೇಡ ಅಂತ ಹೇಳಿದ್ರೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫೀಮೇಲ್ ಕ್ಯಾಟಗರಿನ ಅನೌನ್ಸ್ ಮಾಡಿಬಿಡೋಣ. ಇಸ್ ದಟ್ ಓಕೆ? ಲಿಸನ್, ಅದಕ್ಕೆ ಕನ್ನಡದಲ್ಲಿ ತುಂಬಾ ಗಾಯಕರಿದ್ದಾರೆ, ಅವ್ರಿಗೆ ಮೊದಲು ಸನ್ಮಾನ ಮಾಡೋಣ ಪ್ಲೀಸ್. ಓಕೆ, ಒಪ್ಕೊಂಡಾಯ್ತು. ನೆಕ್ಸ್ಟ್ ವರ್ಡ್ ಇಸ್ ಫಾರ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫೀಮೇಲ್ ಕನ್ನಡ, ಅಂಡ್ ದ ನಾಮಿನೀಸ್ ಒಂದ್ಸಲಿ ನೋಡೋಣ. Let's announce. Best Playback Singer Female Kannada goes to Aishwarya Rangarajan, Hot Mama. ಎಲ್ರಿಗೂ ನಮಸ್ಕಾರ. Hi everybody. This is very special for me because this is my very first Saima. It's even more special because I'm getting an award from Shia ma'am, which is so awesome. And I would love to thank Ajneesh sir and Bobby ma'am for the opportunity to sing this song. ಯಾವಾಗಲೂ ಕಿಚ್ಚ ಸುದೀಪ್ ಸರ್ಗೆ ಹಾಡು ಹಾಡಬೇಕು, ಕಿಚ್ಚ ಸುದೀಪ್ ಅವರ ಒಂದು ಫಿಲ್ಮ್ಗೆ ಹಾಡು ಹಾಡಬೇಕು ಅಂತ ತುಂಬಾ ಆಸೆ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈ ಹಾಡಿಗೆ ಸಾಹಿತ್ಯ ಬರೆದಿರೋಂಥ ಅನೂಪ್ ಭಂಡಾರಿ ಸರ್ಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಐ ಆಮ್ ಜಸ್ಟ್ ರಿಯಲಿ ಎಕ್ಸೈಟೆಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಿಷಿ. ಥ್ಯಾಂಕ್ ಯು ಸೋ ಮಚ್. Our next award is for Best Playback Singer Male Kannada. The award goes to Best Playback Singer Male Kannada goes to Jaskaran Singh, Dwarapa. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಸೈಮಾ ಫಾರ್ ದಿಸ್ ಅವಾರ್ಡ್ ಆ್ಯಂಡ್ ಎಲ್ಲ ಕನ್ನಡಿಗರಿಗೆ ಧನ್ಯವಾದಗಳು ಫಾರ್ ಆಲ್ ದ ಲವ್ ಫ್ರಮ್ ದ ಬಿಗಿನಿಂಗ್. ಆ್ಯಂಡ್ ಐ ಆಮ್ ವೆರಿ ವೆರಿ ಲಕ್ಕಿ ಬಿಕಾಸ್ ಅ ಪರ್ಸನ್ ಕಮಿಂಗ್ ಫ್ರಮ್ ಪಂಜಾಬ್ and who is standing at this Saima stage. It feels like a dream come true, and I'm very very grateful to everyone. Thank you so much Arjun Jane sir, thank you Golden Star Ganesh sir, thank you Srinivas Raju sir, thank you Nagendra Prasad sir, thank you everyone for the love you have given to me because of this song. This song has given me everything an artist wants in his life. So thank you so much everyone again. Thank you very much. ಜಸ್ಕರನ್ ಅವರೇ, ಹಾಯ್, ಮೆನಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. Thank you so much. ಮ್ಯೂಸಿಕ್ ಆಲ್ಬಮ್ ಅನ್ನೋದು ಸಿನಿಮಾಗೆ ಎಷ್ಟು ಮುಖ್ಯ ಅನ್ನೋದನ್ನ ಕೃಷ್ಣ ಪ್ರಣಯ ಚಿತ್ರ ತೋರಿಸ್ತು ನಮ್ಮೆಲ್ರಿಗೂ ಕೂಡ. ಆ ಒಂದು ಹಾಡಿಗೆ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ಇಲ್ಲಿ. ಇಫ್ ಯು ಕುಡ್ ಕೈಂಡ್ಲಿ ಸಿಂಗ್ 2 lines from the song please, it'll be really helpful. Definitely. ಜೇನು ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಎಳಿದೋಳೆ ಜೀವ ಜಲ್ ಎಂದಿದೆ, ಬೇರೆ ದಾರಿನೋ ಎಲ್ಲ ನನಗೆನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕೆದ್ದ ನನ್ನ ನೆಲ್ದಾಣ ನೀನೆ ಎನ್ನೇನಿದೆ. Thank you so much everyone. Many congratulations to you. Thank you so much. So it's my first Saima and I'm really very happy. Thank you so much everyone again. Thank you Shreya ma'am. Thank you sir. Congratulations and thank you to the presenters also. Let's move on to the next category.
ಶುಭ್ರ, ನಿಂಗೊಂದು ವಿಷಯ ಹೇಳ. ಮನುಷ್ಯಂಗೆ ಉಸಿರಾಡೋದಕ್ಕೆ ಬೇಕು ಮರ, ಮನುಷ್ಯಂಗೆ ಉಸಿರಾಡೋದಕ್ಕೆ ಬೇಕು ಮರ, ಕಲಾವಿದನ್ಗೆ ಉಸಿರಾಡೋದಕ್ಕೆ ಬೇಕು ಕ್ಯಾಮರಾ. ಹೌದು, ಇವರು ಮಾಡೋ ಲೈಟಿಂಗ್ ಇಂದಲೇ ನಮ್ಮ ಸ್ಟಾರ್ಸ್ ಮಿನುಗೋದು. ನಿಮ್ಗೆ ಗೊತ್ತಾಗಿರುತ್ತೆ, ದ ನೆಕ್ಸ್ಟ್ ಅವಾರ್ಡ್ ಇಸ್ ಫಾರ್ ಬೆಸ್ಟ್ ಸಿನಿಮಾಟೋಗ್ರಫರ್ ಇನ್ ಕನ್ನಡ. And the nominees are ಈ ಅವಾರ್ಡ್ ಅನ್ನ ಕೊಡಕ್ಕೆ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಮಾನ್ವಿತಾ ಕಾಮತ್ and ಪನಗ ಭರಣ. And the award goes to ಶ್ರೀವತ್ಸನ್ ಸೆಲ್ವರಾಜನ್, ಇಬ್ಬನಿ ತಬ್ಬಿದ ಎಳೆಯಲಿ. First of all, thanks a lot, Saima, and the jury members. I would like to thank my director, Chandrajit, my producer, Mr. Rakshit Shetty, Team Paramba Studios, my executive producer, Sashi. I don't think I would be standing here without the support of these people. Personally, I would love to thank my parents. Thank you for your unconditional love and support. Thank you. ಮುಂದಿನ ಕ್ಯಾಟಗರಿಗೆ ಮೂವ್ ಆಗೋಣ. ರಿಷಿ, ನೀನ್ ಯಾವತ್ತಾದ್ರೂ ಹಾಡ್ ಬರ್ದಿದ್ಯಾ? ಖಂಡಿತ ಇಲ್ಲ ಶುಭ್ರ. ಗನ್ ಹಿಡಿದು ಬೇಕಾದ್ರೆ ಯುದ್ಧ ಮಾಡ್ಬಿಡ್ತೀನಿ, ಆದ್ರೆ ಪೆನ್ ಹಿಡಿದು ಒಂದು ಪದ್ಯ ಬರೆಯೋದಿದೆಯಲ್ಲ, ಭಯಂಕರ ಕಷ್ಟ. ಅದಕ್ಕೆಲ್ಲ ಅವರೇ ಸರಿ. ಈ ತರ ಅದ್ಭುತವಾಗಿ ಬರೆಯುವಂತ ನಮ್ಮ ಸಾಹಿತಿಗಳಿಗೆ ನಮೋ ನಮಃ. ಕನ್ನಡ ಭಾಷೆ ಅಂದ್ರೇನೆ ಅಂದ, ಆ ಅಂದಕ್ಕೆ ಅಲಂಕಾರನೇ ನಮ್ಮ ಸಾಹಿತಿಗಳು. That is true. And ಈ ಅವಾರ್ಡ್ ನ ಕೊಡಕ್ಕೆ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಸಾಯಿ ರಾಜೇಶ್ and ಪ್ರಣೀತಾ ಸುಭಾಷ್. And the award goes to Best Lyric Writer, Kannada. And the award goes to V. Nagendra Prasad for Dwapara. ಎಲ್ಲರಿಗೂ ನಮಸ್ಕಾರ. ಕನ್ನಡದ ಭಾಳ ಈ 2024 and 5ನ ಭಾಳ ದೊಡ್ಡ ಯಶಸ್ವಿ ಚಿತ್ರ ಮತ್ತು ಯಶಸ್ವಿ ಹಾಡು. ಈ ಹಾಡಿಗೆ ಪ್ರಶಸ್ತಿ ಬಂದಿರೋದು ಭಾಳ ಸಂತೋಷ. ಮತ್ತು ಈ ಪ್ರಶಸ್ತಿಗೆ ಕಾರಣರಾದಂಥ ಸೈಮಾ ಜ್ಯೂರೀಸ್ ಮತ್ತು ನಿರ್ಮಾಪಕ ಪ್ರಶಾಂತ್ ಅವರು, ನಿರ್ದೇಶಕ ಶ್ರೀನಿವಾಸರಾಜು, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಆ್ಯಂಡ್ ಭಾಳ ಒಳ್ಳೆಯ ಕಂಠದ ನಮ್ಮ ಜಸ್ಕರಣ್ ಸಿಂಗ್, ಇವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಇಂಥದ್ದೊಂದು ಹಾಡನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದಂಥ ಸಮಸ್ತ ಕನ್ನಡಿಗರಿಗೆ, ಜಗತ್ತಿನ ಎಲ್ಲ ಕಡೆ ಇರುವ ಎಲ್ಲ ಕನ್ನಡಿಗರಿಗೆ ಈ ಸೈಮಾ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ನಿಮ್ಮ ಅಕ್ಷರದ ಕೊಡುಗೆಗೆ. ಇದೇ ಥರ ಹಾಡುಗಳನ್ನ ಬರೀತಾ ಇರಿ, ನಾವು ನಿಮ್ಮ ಹಾಡು ಹೊಗಳ್ತಾ ಇರ್ತೀವಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಅದು ಸ್ಪೆಷಲ್ ಮ್ಯೂಸಿಕ್ ಅವಾರ್ಡ್. ಇವತ್ತು ನಾವು ಸಂಗೀತದ ನಿಜವಾದ ಮೆಜಿಷಿಯನ್ ಅನ್ನು ಸೆಲೆಬ್ರೇಟ್ ಮಾಡೋ ಅಂತ ಟೈಮ್. ಅವರ ಮ್ಯೂಸಿಕ್ ಲಕ್ಷಾಂತರ ಹೃದಯಗಳನ್ನ ಮುಟ್ಟಿದೆ. ಕೊಳಲು ನುಡಿಸಿದ್ರೆ ಕೃಷ್ಣ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಗಳನ್ನು ನುಡಿಸಿದ್ರೆ ಅವರೇ ಹರಿಕೃಷ್ಣ. ವಿ ಹರಿಕೃಷ್ಣ ಅವರನ್ನ ಗೌರವಿಸುವಂತಹ ಒಂದು ಟೈಮ್. To present the award, we would like to invite on stage film critic Taran Adarsh and actress Abhirami. Ladies and gentlemen, please put your hands together for the legendary Sri V Harikrishna sir. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ನನ್ನ ಎಲ್ಲ ಸ್ನೇಹಿತರಿಗೂ, ನನ್ನ ಹಿರಿಯರಿಗೂ, ತೆಲುಗು ಸಿನಿಮಾ ಇಂಡಸ್ಟ್ರಿಯವರಿಗೂ, ನನ್ನ ಮಿತ್ರರಿಗೂ ಶುಭ ಸಂಜೆ. ಸೈಮಾ ನಮ್ಮ ಸೌತ್ ಇಂಡಿಯಾದ ಹೆಮ್ಮೆ. ನಮಗೆ ಗೌರವ ಕೊಡೋ ಒಂದು, ನಮಗೆ ತುಂಬ ಹತ್ತಿರವಾಗಿರೋ ಒಂದು ಅವಾರ್ಡು ನೀಡೋ ಈ ಮಹಾನ್ ಕೆಲಸನ 13 ವರ್ಷಗಳು ಮಾಡ್ಕೊಂಬಂದಿದೆ. ಅದರಲ್ಲಿ ಈ ಸ್ಪೆಷಲ್ ಅವಾರ್ಡ್ ಅನ್ನೋದು ನನಗೆ ಕೊಡೋ ಒಂದು ಮನಸ್ಸಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸೈಮಾ. ಥ್ಯಾಂಕ್ ಯು ಎವ್ರಿ ಒನ್. ಇಲ್ಲಿ ಬಂದಿರೋ ಎಲ್ಲರಿಗೂ, ನನ್ನ ಎಲ್ಲ ಮಿತ್ರರಿಗೂ ವಂದನೆಗಳು. ಥ್ಯಾಂಕ್ ಯು. ಹರಿಕೃಷ್ಣ ಸರ್, ಇಷ್ಟು ಬೇಗ ನಿಮ್ಮನ್ನ ಕಳ್ಸೋದಕ್ಕಾಗಲ್ಲ. ಕನ್ನಡದ ಪ್ರತಿಯೊಬ್ಬನಿಗೂ ಕೂಡ ನಿಮ್ಮ ಹಾಡು ಇದರ ಮನಸ್ಸಲ್ಲಿರುತ್ತೆ ಅಥವಾ ಬಾಯಲ್ಲಿರುತ್ತೆ. ನಿಮ್ಮ ಫೇವ್ರೆಟ್ ಹಾಡು ಯಾವುದು? ಅದರ ಒಂದೆರಡು ಸಾಲುಗಳನ್ನ ಹಾಡ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ಸಂಗೀತ ಅನ್ನೋದೇ ಫೇವ್ರೆಟು. ಅದರಲ್ಲಿ ನನ್ನ ಫೇವ್ರೆಟ್ ಹಾಡು ಯಾವುದೂ ಇಲ್ಲ. ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ನನ್ನ ತೂಗುದೀಪ ಸಂಸ್ಥೆ. ಸೊ ಅವರು ನನಗೆ
ಕೊಟ್ಟ ಮೊದಲನೇ ಹಾಡನ್ನೇ ನಾನು 2 ಸಾಲ ಹಾಡ್ತೇನೆ. ಓ ಗುಣವಂತ ನೀನೆಂದು ನನ್ನ ಸ್ವಂತ, ನೀ ನನಗಂತ ಬರೆದಾಯ್ತು ಭಗವಂತ. ಉಸಿರು ಉಸಿರಾಣೆ ನಂಗು ಪ್ರಾಣ ನೀನೇ, ನೀನೇ ಇರುವಾಗ ನನಗೆ ಲೋಕ ಯಾಕೆ. ಥ್ಯಾಂಕ್ ಯು. ಬಹಳ ಧನ್ಯವಾದಗಳು ಸರ್. ನೀವು ಬಂದಿರೋದ್ರಿಂದಾಗಿ ನಮ್ಮ ಕಾರ್ಯಕ್ರಮದ ಸೊಬಗು ಇನ್ನೂ ಹೆಚ್ಚಾಗಿದೆ. ಸೊ ಅದಕ್ಕಾಗಿ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. Thank you, sir. ಓಕೆ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ಮುಂದಿನ ಸ್ಪೆಷಲ್ ಕ್ಯಾಟಗರಿ ಬಂದು ಸಾಂಗ್ ಡಿಸೈನ್. ಈಗ ಕೆಲವು ಕೋರಿಯೋಗ್ರಾಫರ್ಸ್ ಬೀಟನ್ನ ಫಾಲೋ ಮಾಡ್ತಾರೆ, ಆದರೆ ಇವತ್ತು ರಾತ್ರಿ ನಾವು ಗೌರವಿಸ್ತಾ ಇರೋರು ಬೀಟ್ನೇ ಅವರನ್ನ ಫಾಲೋ ಮಾಡೋ ಹಾಗೆ ಮಾಡುವಂಥ ಒಬ್ಬ ಕಲಾವಿದರು. ಕನ್ನಡದ ಪ್ರತಿಯೊಬ್ಬ ಆಕ್ಟರ್ನು ಕೂಡ ಇವರು ಕೋರಿಯೋಗ್ರಾಫ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ, ಕನ್ನಡದ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಕೊರಿಯೋಗ್ರಫರ್ಸ್ ಅಲ್ಲಿ ಒಬ್ರು ಅಂದ್ರೆ ಇಮ್ರಾನ್ ಸರ್ದಾರಿಯಾ ಅವರು. Can we please have a big round of applause for Mr. Imran Sardaria, ladies and gentlemen. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಇದು ನನ್ನ 5ನೇ ಸೈಮಾ ಅವಾರ್ಡ್. ವರ್ಷ ಪೂರ್ತಿ ಅಷ್ಟು ಕಷ್ಟಪಟ್ಬಿಟ್ಟು ಅಷ್ಟು ಇಷ್ಟಪಟ್ಬಿಟ್ಟು ನಾವೆಲ್ಲ ಕೆಲಸ ಮಾಡ್ಕೊಂಬರ್ತೀವಿ. ಅಟ್ ದ ಎಂಡ್ ಆಫ್ ದ ಇಯರ್ ವೆನ್ ವಿ ರಿಸೀವ್ ದಿಸ್ ಅವಾರ್ಡ್ ದ ರೆಸ್ಪಾನ್ಸಿಬಿಲಿಟಿ ಬಿಕಮ್ಸ್ ಮೋರ್. ಆ್ಯಂಡ್ ಸೈಮಾ ಈಸ್ ಬೇಸಿಕ್ಲಿ a love of cinema, and thank you very much Saima for spreading this love to all of us. Thank you very much. Thanks a lot. Thank you Imran sir. Thank you Imran master. Yes sir, thank you very much. Thank you presenters. Thanks so much. Very happy to be here in Saima. You guys are rocking. Rishi and Shubhra, very lovely day. Thanks ma'am. Thank you so much. You look great. Taran sir, you look very healthy and fantastic. Feel very good to see you here. Thank you so much Rishi, and it's always a pleasure seeing you as well as Shubhra. And I must say Saima rocks. I think it's one of the most followed and as well as most respected award shows that we have here. And I think more power to Mr. Vishnu Induri as well as Brinda Prasad. And thank you. And you guys are rocking. Thank you so much, sir. My pleasure. Hi, hello, namaskara. ಹೇಗಿದ್ರಿ ಎಲ್ಲ? ಎಲ್ಲ ನಮ್ಮ ಕನ್ನಡಿಗರು ಹೇಗಿದ್ರಿಯಪ್ಪ? ನಮ್ಮ ಹಬೀಬೀಸ್ ಎಲ್ಲ ನಮ್ಮ ತೆಲುಗು ಅಭಿಮಾನಿಗಳಿಗೆ ಹಾಗೂ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ನೆಕ್ಸಾ ಸೈಮಾ 2025. ಬರ್ಲಿ ಜೋರ್ ಚಪ್ಪಾಳೆ ಗೈಸ್. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಅಕ್ಕುಲ್ ಎಂಟ್ರಿ ಕೊಟ್ರಿ ಏನಂತ ಮಾಡ್ಬೇಕು ಅಂತ ಹೇಳಿದ್ದೋ ಇಲ್ವೋ? ಬರ್ಲಿ ಚಪ್ಪಾಳೆ. ಮತ್ತೆ ನೋಡ್ರಪ್ಪ, ಎಲ್ಲ ತಾರೆಯರು ಒಂದೇ ಕಡೆ ಸೇರಿದಾರೆ, ಬಹಳ ಖುಷಿ ಆಗತ್ತೆ. ಈಗ ನಾನು ಬಂದಿದ್ದೀನಿ ಅಂತಂದ್ರೆ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಆ ವಿಶೇಷತೆ ಏನಪ್ಪಾ ಅಂತಂದ್ರೆ ಅದ್ಭುತವಾದ ಅವಾರ್ಡ್ಗಳನ್ನ ಕೊಡ್ತಾ ಇದೀವ್ರಿ. ಸಾಕಷ್ಟು ವಿಚಾರಗಳಿವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ, ಎಲ್ಲ ಸೂಪರ್ ಸ್ಟಾರ್ಗಳಿಗೆ, ನಮ್ಮ ಸೂಪರ್ ಸ್ಟಾರ್ ಅಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ. ನೋಡ್ರಪ್ಪ, ಮೊದಲುಗಳು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಮೊದಲ ಮುತ್ತು, ಮೊದಲ ತುತ್ತು, ಮೊದಲ ಸ್ಕೂಲ್ ಎಂಟ್ರಿ ಕೊಟ್ಟಾಗ ಐ ಆಮ್ ಶ್ಯೂರ್ ಇಲ್ಲಿ ನಮ್ಮ ರಾಗಿಣಿ ಅವರಿದ್ದಾರೆ, ಪ್ರಣತಿ ಅವರಿದ್ದಾರೆ, ಅವ್ರು ಹೇಳ್ತಾರೆ ನಿಮ್ಮ ಮಗು ಬಂದಾಗ ಅದು ಎಷ್ಟು ಸಂಭ್ರಮ ಅಲ್ವಾ. ಆ ಮೊದಲುಗಳೇ ಒಂಥರ ಅದ್ಭುತವಾಗಿರುತ್ತೆ. ಆ ಮೊದಲುಗಳನ್ನ ಇವತ್ತು ವೇದಿಕೆ ಮೇಲೆ ನಾವು ಸಂಭ್ರಮಿಸ್ತಾ ಇದ್ವಿ. ಈಗ ನಾನು ಹೋಗ್ತಿರುವಂತ ಆ ಒಂದು ಅವಾರ್ಡ್ ಯಾವ್ದು ಗೊತ್ತಾ? ಮೊದಲುಗಳು ಅಂತಂದ್ರೆ ದಟ್ ಇಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಈಗ ನೆಕ್ಸ್ಟ್ ಅವಾರ್ಡ್ ನ ಹೇಳುವಂತ ಸಮಯ. ಈಗ ಡೆಬ್ಯೂ ಅಂದ್ರೇನೆ ಬಹಳಷ್ಟು ಜನಕ್ಕೆ ಒಂದು ಮಧುರವಾದಂತ ಒಂದು ಕ್ಷಣ, ಪ್ರತಿಯೊಬ್ಬರಲ್ಲೂ ಕೂಡ. ಅದೇ ತರ ತಮ್ಮ ಛಾಪನ್ನ ಹಾಕಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಡೆಬ್ಯೂ ಅನ್ನ ಅದ್ಭುತವಾಗಿ ಮಾಡಿರ್ತಕ್ಕಂಥ ಆ ನಟನನ್ನ ಸಂಭ್ರಮಿಸುವಂತ ಸಮಯ. ಆ ನೆಕ್ಸ್ಟ್ ಅವಾರ್ಡ್ ಫಾರ್ ದ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಕನ್ನಡ. ಈ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡಕ್ಕೆ ವೇದಿಕಾ ಕುಮಾರ್ and Mr. Rohit Roy, MD International Confident Group, a multi-billion conglomerate. Can I have these wonderful people on stage, please? Okay, nominees ನೋಡಾಗಿದೆ. ಈಗ ನಮ್ಮ ಬ್ಯೂಟಿಫುಲ್ ವೇದಿಕಾ ಅವರ ಕೈಯಲ್ಲಿ ವಿನ್ನರ್ ಇದ್ದಾರೆ. ಆ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾರೆ. The winner for the best debutant actor Kannada
is Samarjit Lankesh for Gauri. Samarjit Lankesh for Gauri, guys. George Chapale Berli for Samarjit Lankesh. ತಮ್ಮ ಡೆಬ್ಯೂ ಫಿಲ್ಮ್ ಗೌರಿ ಚಿತ್ರಕ್ಕಾಗಿ ಈ ಒಂದು ಅವಾರ್ಡ್ ತಗೋತಾ ಇದ್ರಿ. ಮೊಟ್ಟ ಮೊದಲ ಅವಾರ್ಡ್ ನಿಮಗಿದು. ಕಂಗ್ರ್ಯಾಚುಲೇಷನ್ಸ್ ಸಮರ್ಜಿತ್. ನಿಮ್ಮ ವಿನ್ನಿಂಗ್ ಸ್ಪೀಚ್ ಪ್ಲೀಸ್. ಥ್ಯಾಂಕ್ ಯು ಸೈಮಾ ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಟ್ ವಾಸ್ ಸಚ್ ಅ ಫಾರ್ ಡ್ರೀಮ್ ಫಾರ್ ಮಿ ಆ್ಯಂಡ್ ಇವಾಗ ಇದು ನಿಜ ಅನಿಸ್ತಾ ಇರೋದು ತುಂಬ ಹೇಳೋಕ್ಕಾಗದಿರೋಷ್ಟು ಖುಷಿ ಆಗ್ತಾ ಇದೆ. ಐ ವಾಂಟ್ ಟು ಥ್ಯಾಂಕ್ ನನ್ನ ತಂದೆ, ನನ್ನ ತಾಯಿ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಸಪೋರ್ಟೆಡ್ ಮೀ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾನು ಆಕ್ಟ್ ಮಾಡೋದಪ್ಪ ಗೌರಿ ಚಿತ್ರದಲ್ಲಿ. ಯಾರಿಗಾದ್ರೂ ಗೊತ್ತಾ? ಅದಕ್ಕೆ ಸರ್ ಇಷ್ಟೊಂದು ರೆಕಗ್ನಿಷನ್ ಸಿಗ್ತಾ ಇರೋದು. ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಎಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಬಾಡಿ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗ್ಲಿ ನಿಮಗೆ. ನಮ್ಮ ಡಾನ್ ಕ್ಯಾಸಿನೋವಾ ಅಂತ ನಾನು ಪ್ರೀತಿಯಿಂದ ಕರಿತೀನಿ ಆಕ್ಚುಲಿ ನಮ್ಮ ಅಲ್ವಾ ರಾಯ್ ಸರ್, ನೋಡ್ತಾ ಇದ್ರಿ ತಾನೆ ಮಗ. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಪ್ರೆಸೆಂಟಿಂಗ್ ದಿಸ್ ಅವಾರ್ಡ್. ಥ್ಯಾಂಕ್ ಯು ವೇದಿಕಾ, ಯು ಲುಕಿಂಗ್ ವೆರಿ ಬ್ಯೂಟಿಫುಲ್. ಓಕೆ, ನಾಮಿನೀಸ್ ನೋಡಿದ್ರಲ್ಲ, ವಿನ್ನರ್ ಯಾರು ಅಂತ ನೋಡೋಕ್ಕೂ ಮುನ್ನ ಈ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡಕ್ಕೆ ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ನಮ್ಮ ಸೂಪರ್ ಸ್ಟಾರ್ ಸಿನಿಮಾಟೋಗ್ರಾಫರ್ ಭುವನ್ ಗೌಡ ಅವರು ಹಾಗೂ ಮಿಸ್ ರಿಯಾ ರಾಯ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಕಾನ್ಫಿಡೆಂಟ್ ಗ್ರೂಪ್ ಅಂಡ್ ಕಾನ್ಫಿಡೆಂಟ್ ಮೂವಿ ಸ್ಟುಡಿಯೋಸ್, ದ ಮೂವಿ ಪ್ರೊಡಕ್ಷನ್ ಹೌಸ್ ಆಫ್ ಕಾನ್ಫಿಡೆಂಟ್ ಗ್ರೂಪ್. ಬರ್ಲಿ ಜೋರ್ ಚಪ್ಪಾಳೆ ನಮ್ಮ ಪ್ರೆಸೆಂಟರ್ಸ್ಗೆ. ಸೂಪರ್ ಸ್ಟಾರ್ ಸಿನಿಮಾಟೋಗ್ರಾಫರ್ ಭುವನ್ ಗೌಡ ಹಾಗೂ ಮಿಸ್ ರಿಯಾ ರಾಯ್, ಹೇಗಿದ್ರಿ? ಸೂಪರ್, ತುಂಬಾ ಚೆನ್ನಾಗಿದ್ದೀನಿ. ಹೌದಾ? ಚಂದ ಕಾಣಿಸ್ತಾ ಇದ್ರಪ್ಪ. ಈಗ ವಿನ್ನರ್ ನ ಅನೌನ್ಸ್ ಮಾಡುವಂತ ಒಂದು ಜವಾಬ್ದಾರಿ ನಿಮ್ ಕೈಯಲ್ಲಿದೆ. ವಿನ್ನರ್ ಅನೌನ್ಸ್ ಮಾಡಿ. ಫಾರ್ ಬೆಸ್ಟ್ ಡೆಬ್ಯೂಟೆಡ್ ಆಕ್ಟ್ರೆಸ್ ಕನ್ನಡ ಗೋಸ್ ಟು ಅಂಕಿತಾ ಅಮರ್. ಇಬ್ಬನಿ ತಪ್ಪಿದೆಯಲ್ಲಿ. ಅಂಕಿತಾ, ಕಂಗ್ರ್ಯಾಚುಲೇಷನ್ಸ್. ಇಬ್ಬನಿ ತಪ್ಪಿದ ಇಳೆಯಲ್ಲಿ ಚಿತ್ರಕ್ಕೆ ತಮಗೆ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಅಂತ ಅವಾರ್ಡ್ ಸಿಗ್ತಾ ಇದೆ. ನಿಮ್ಮ ಖುಷಿನ ಹಂಚ್ಕೊಳ್ಳಿ. ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ರಿ, ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಆಗ್ತಾ ಇದೆ ದುಬೈಗೆ ಬಂದು ಈ ಥರ ಒಂದು ಅವಾರ್ಡ್ ಫಂಕ್ಷನ್ ಅನ್ನು ಅಟೆಂಡ್ ಮಾಡ್ತಾ ಇರೋದು. ನಿಜವಾಗ್ಲೂ ಒಂಥರ ಡ್ರೀಮ್ ಕಮ್ ಮೊಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಐ ಥ್ಯಾಂಕ್ ಸೈಮಾ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಫಾರ್ ಮೀ ಟು ಎಕ್ಸ್ಪೀರಿಯನ್ಸ್ ದಿಸ್ ಫೀಲಿಂಗ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಕಾಂಟ್ರಿಬ್ಯೂಟಿಂಗ್ ಮೋರ್ ಟು ಇಂಡಿಯನ್ ಸಿನಿಮಾ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಮೀನಿಂಗ್ಫುಲ್ ಕ್ಯಾರೆಕ್ಟರ್ಸ್ ಲೈಕ್ ದೀಸ್. ಥ್ಯಾಂಕ್ ಯು ಸೋ ಮಚ್. ವಾವ್, ಏನ್ ಮುದ್ದಾಗಿ ಮಾತಾಡಿದಾರೆ. ಜೋರ್ ಚಪ್ಪಾಳೆ ಬರಲಿ ಫಾರ್ ಅಂಕಿತಾ ಅಮರ್. ಅಂಕಿತಾ, ಇದು ನಿಮ್ಮ ಮೊದಲ ಅವಾರ್ಡ್ ರೀ. ಇದು ಎಷ್ಟು ಸಂಭ್ರಮಿಸಬೇಕು. ಅಲ್ಲ, ನನಗೆ ಮೊದಲ ಅವಾರ್ಡ್ಗಳಲ್ಲಿ ನೀವು ಸಿಗ್ಬೇಕು ಅಂತ ಇದೆ ಅಂತ ಕಾಣಿಸುತ್ತೆ ಅಲ್ವಾ? ಐ ಆಮ್ ಯುವರ್ ಲಕ್ಕಿ ಚಾರ್ಮ್. ಲಕ್ಕಿ ಚಾರ್ಮ್. ಏನ್ ಗೊತ್ತಾ, ನಿಮ್ಮನ್ನ ಸುಮ್ಮನೆ ಕಳ್ಸಲ್ಲ. ಎಂತ ಹಿರಿಯರಿದ್ದಾರೆ ನೋಡಿ, ಎಂತ ಅದ್ಭುತ ಟ್ಯಾಲೆಂಟ್ಸ್ ನಿಮ್ ಮುಂದೆ ಇದ್ದಾರೆ. ಈಗ ಅಂಕಿತಾ ಬರೀ ಅದ್ಭುತ ನಟಿ ಮಾತ್ರ ಅಲ್ಲ, ಅದ್ಭುತ ಗಾಯಕಿ ಕೂಡ. ಈಗ ನಿಮ್ಗೋಸ್ಕರ ನಮ್ಮ ಅಂಕಿತಾ ಅವರು ಒಂದೆರಡು ಸಾಲುಗಳು ಹಾಡ್ರಿ. You're a great singer. Celebrate. Let's celebrate. ಇಂಪಾದ ಲಾಪನ ಚಲಿಸುತ್ತಾರಾಗಣ ಹೊಳೆಯೋ ಈ ಸಂಜೆಗೆ ನೀನೇ ಕಾರಣ ಅನಾಹಿತ My goodness, ಇದು ತಾನೇ ಸಂಭ್ರಮ ಅಂದ್ರೆ, ಇದು ತಾನೇ ಸಡಗರ ಅಂದ್ರೆ. ಬರಲಿ ನಮ್ಮ ಅಂಕಿತಾ. ಕಂಗ್ರ್ಯಾಚುಲೇಷನ್ಸ್ ಅಂಕಿತಾ. ಅದೇ ತರ ಸಾಕಷ್ಟು ಅವಾರ್ಡ್ಗಳು ಸಂಪಾದನೆ ಮಾಡ್ಕೋಬೇಕು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಕ್ಯಾಟಗರಿ ಪ್ರಾಮಿಸಿಂಗ್ ನ್ಯೂ ಕಮ್ಮರ್ ಕನ್ನಡ. ನೋಡ್ರಿ, ನ್ಯೂ ಕಮರ್ ಅಂತಂದ್ರೆ, ಪ್ರಾಮಿಸಿಂಗ್ ಅಂತಂದ್ರೆ ಏನು? ಮದರ್ ಪ್ರಾಮಿಸ್, ಫಾದರ್ ಪ್ರಾಮಿಸ್, ಡಾಗ್ ಪ್ರಾಮಿಸ್, ಮನೆ ಪ್ರಾಮಿಸ್, ಕಾರ್ ಪ್ರಾಮಿಸ್ ಅಲ್ರಿ. ಪ್ರಾಮಾಣಿಕವಾಗಿ ತಮ್ಮ ಕಾಯಕವನ್ನ ಮಾಡಿರ್ತಕ್ಕಂಥ ಆ ನಟ ನಟಿಯರನ್ನ ಸಂಭ್ರಮಿಸುವಂತ ಸಮಯ. ಅದನ್ನೇ ನಾವು ಹೇಳ್ತಿರೋದು ದ ಪ್ರಾಮಿಸಿಂಗ್ ಆಕ್ಟರ್. ಓಕೆ, ಈಗ ವಿನ್ನರ್ ಅನೌನ್ಸ್ ಮಾಡಕ್ಕೆ ಮಿಸ್ ರಿಯಾ ರಾಯ್ ಅವರು ರೆಡಿ ಆಗಿದ್ದಾರೆ. ಪ್ಲೀಸ್, ದ ವಿನ್ನರ್ ಇಸ್ Promising newcomer Kannada is Sanya Iyer for Gauri. Congrats Sanya. You're looking very beautiful. Mermaid ತರ ಕಾಣಿಸ್ತಿದ್ಯಮ್ಮ. ಸೊ ಹೇಳಿ, ನಿಮ್ಮ ಖುಷಿನ ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. అందరికీ ನಮಸ್ಕಾರಂ. 7 ಬಣ್ಣಗಳು ಗೋಚರಿಸುವ ಪತಂಗವಾಗಬೇಕಾಗುವುದೇ ನಮ್ಮ ಧರ್ಮ. ಆದರೆ ಪರಿವರ್ತನೆಯು ಭಯಭೀತಿ ಹುಟ್ಟಿಸುವ ಕರ್ಮ ಅಂತ ಹೇಳ್ತಾರೆ.
ಅಂತ ಆ್ಯಕ್ಚುಲಿ ನಾನೇ ಹೇಳಿರೋದು ನನ್ನ ಕವನದಿಂದ ಒಂದು 2 ಸಾಲುಗಳು. ಸೊ ಈ ಪರಿವರ್ತನೆಯ ಹಾದಿಯನ್ನು, ಈ ನನ್ನ ಒಂದು ಕಲಾ ಪಯಣವನ್ನು ಗುರುತಿಸಿ ನನಗೆ ಈ ಅವಾರ್ಡನ್ನು ಕೊಟ್ಟಿರೋದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಇವಾಗಿದು ನನಗೆ ಪತಂಗವಾಗಿ ಹಾರಲು ಹೆಚ್ಚು ಒಂದು ಆತ್ಮವಿಶ್ವಾಸ ನೀಡ್ತಾ ಇದೆ, ನನ್ನ ರೆಕ್ಕೆಗೆ ಶಕ್ತಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸೈಮಾ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಲ್ ದ ಜೂರಿ ಮೆಂಬರ್ಸ್ ಆ್ಯಂಡ್ ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಸಾನಿಯಾ. ನಿಮಗೆ ಇದೇ ಥರ ಸಾಕಷ್ಟು ಅವಾರ್ಡ್ಗಳು ನಿಮ್ಮ ಪಾಲಾಗಬೇಕು ಅಂತ ನಾವು ಆಕ್ಚುಲಿ ಆಶಿಸ್ತೀವಿ. ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೂ ಮಿಸ್ ರಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೆಸೆಂಟಿಂಗ್ ದಿ ಅವಾರ್ಡ್. ಈ ಒಂದು ವೇದಿಕೆಯಲ್ಲಿ ಎಂತ ಸಿಹಿ ಕ್ಷಣಗಳನ್ನು ನಾವು ಅನುಭವಿಸ್ತಾ ಇದೀವಿ ಅಂತಂದ್ರೆ, ಸಿಹಿ ಸ್ವೀಟ್ moments deserve sweeter memories, just like Swastik's gulab jamun that makes every celebration special. ಈಗ ನೋಡ್ರಪ್ಪ, ಇಷ್ಟು ಜನ ಬಂದಿದ್ದಾರೆ ಅಂದಮೇಲೆ ಖಂಡಿತ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಕೊಟ್ಟು we have to celebrate, we have to enjoy. Swastik ghee is not only tasty but also a healthy choice in cooking. Tradition, taste and health, all in all. ಯಾರಲ್ಲಿ ತಗೊಂಬನ್ನಿ, ಆ ಸಿಹಿನ ತಿನ್ನಿಸ್ಲೇಬೇಕು. ನಾನು ನಿಮ್ಮ ಹತ್ರನೇ ಬರ್ತೀನಿ, ನಾನೇ ತಿನ್ನಿಸ್ತೀನಿ ನಿಮ್ಗೆ. ಹಲೋ. ಮೀನಾಕ್ಷಿ, ಸ್ವಸ್ತಿಕ್ ಗುಲಾಬ್ ಜಾಮೂನ್. Tell me how the taste is. ಖುಷ್ಬು ಮ್ಯಾಮ್ ಬಂದಿದ್ದಾರೆ. ಮ್ಯಾಮ್, ಸುಹಾಸಿನಿ ಮ್ಯಾಮ್ಗೆ ಜೋರ್ ಚಪ್ಪಾಳೆ ಬರಲಿ. ಅವ್ರಿಗೂ ಏನ್ ಗೊತ್ತಾ, ಸಿಹಿಗೆ ಮತ್ತೊಂದು ಹೆಸರು ಖುಷ್ಬು ಮ್ಯಾಮ್. ನಾನು ಕೇಟರಿಂಗ್ ಕಂಪನಿ ಓಪನ್ ಮಾಡಿದ್ದೀನಿ. హౌదు కేటరింగ్ కంపెనీ. మేడం కొద్దిగా తినండి మేడం. నువ్వు ట్రై చేసావా? బాగుందా? తినచ్చా? అవును మేడం. సేఫ్ కదా? సరే, నువ్వు ట్రై చేసావు కదా, సేఫ్ గా ఉన్నావు కదా? పర్ఫెక్ట్. ఓ మై గాడ్, థ్యాంక్ యూ సో మచ్ మేడం. మా మణరత్నం గారు ఫీల్ అయినా పర్లేదు మేడం, నేనే పెడతాను మీకు. థ్యాంక్ యూ. ఓకే, వెరీ గుడ్. థ్యాంక్ యూ. కమ్ ఆన్, గివ్ ఇట్ అప్. వెరీ నైస్. స్వస్తిక్ గులాబ్ జామున్ నా ఫేవరెట్ స్వీట్ అండి గులాబ్ జామున్. సీరియస్లీ థ్యాంక్ యూ సో మచ్ గైస్. I strongly wanted to take a break because it's very draining to do CCL over last 4 weekends and with lot of deadlines, mess, chaos and all that stuff. So I took a small break and drove down to Coorg, Vishal's coffee estate, and something happened and it changed my life completely. Usually what it takes for me to recover for a month took me just 3 days for me to recover from the stress, which is Betta Living. It's Vishal's dream project and he named it and I joined him and we are bringing to you something which is unique. Please see it and bless us. And to give away this award, can we please have on stage the multi-talented Lakshmi Manchu and S. Rajamouli, co-founder, South India Shopping Mall. And the award goes to Best Actor in a Supporting Role, Male Kannada, Cockroach Sudhi for Bhima. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಯಾಕಂದರೆ ನಾನು ಬೇರೆ ಭಾಷೆಗಳಲ್ಲಿ ವೀಕು, ಕನ್ನಡದಲ್ಲಿ ಪೀಕು. ತುಂಬ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ನಾವು ಈ ಸಿನಿಮಾ ಮಾಡೋ ಕಾಲಘಟ್ಟ ಹೆಂಗಿತ್ತು ಅಂದರೆ, ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂಥೇಳಿ ಹೋಮ ಮಾಡ್ತಿದ್ರು. ವಿಜಯಣ್ಣ ಭೀಮಾ ಮಾಡಿದ್ರು, ಅದು ಸೈಮಾ ತನಕ ಕರ್ಕೊಂಬಂದಿದೆ. ಥ್ಯಾಂಕ್ ಯು ಅಣ್ಣ. ಮೊದಲಿಗೆ ವಿಜಯಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ದ್ರೋಣಾಚಾರ್ಯರು ಉಪ್ಪಿ ಸರ್ ಕೂತಿದ್ದಾರೆ, ನಿಮ್ಮನ್ನು ನೋಡ್ಕೊಂಡೇ ಬೆಳೆದಿದ್ದಾನೆ ನಾನು. ಥ್ಯಾಂಕ್ ಯು. ಇವತ್ತು ನಾನು ನನ್ನ ತಂದೆ, ನನ್ನ ತಾಯಿ, ನನ್ನ ವೈಫ್ ಲಾವಣ್ಯ ಮತ್ತು ನನ್ನ ಮಗ ಗೌತಮ್ನ ನೆನೆಸ್ಕೋತೀನಿ. ಎಲ್ಲೋ ಪೇಂಟ್ ಹೊಡ್ಕೊಂಡು ಪಿಂಟ್ ಹೊಡ್ಕೊಂಡಿದ್ದೆ, ಇವತ್ತು ಭೀಮಾ ಸಾಯಿಮಾ ಅಂತ ಇಲ್ಲಿ ಗಂಟ ಕರ್ಕೊಂಬಂದಿದ್ದೀರಿ. ಇದು ನಿಮ್ಮದು ಅಣ್ಣ. ಥ್ಯಾಂಕ್ ಯು. So let's move on. Shubhra, ನಿಂಗೆ ಮ್ಯೂಸಿಕ್ ಅಂದ್ರೆ ಇಷ್ಟನಾ? Who doesn't like music? Like life is just sick without music, ಅಲ್ವಾ? no? ನನಗೂ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಶುಭ್ರ. ಚಿಕ್ಕ ವಯಸ್ಸಲ್ಲಿ ತಬ್ಲಾ ಬಾರಿಸ್ತಾ ಇದ್ದೆ, ಗೊತ್ತಾ? ಹೌದಾ? ಕಚೇರಿಯಲ್ಲಿ? ಸ್ಕೂಲಲ್ಲಿ ಬೆಂಚ್ ಮೇಲೆ ಬಾರಿಸ್ತಾ ಇದ್ದೆ. ಅದಕ್ಕೆ ನಮ್ಮ ಟೀಚರ್ ಬಂದು ನಂಗೆ ಕಪಾಳಕ್ಕೆ ಬಾರಿಸ್ತಿದ್ರು. ಅವತ್ತೇನಾದ್ರೂ ಶುಭ್ರ ನಮ್ಮ ಟೀಚರ್ ನನಗೆ ಸ್ವಲ್ಪ ಪ್ರೋತ್ಸಾಹ ನೀಡ್ಬಿಟ್ಟಿದ್ರೆ ನಾನು ಕೂಡ ಇವತ್ತು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಟಗರಿಯಲ್ಲಿ ಇರ್ತಾ ಇದ್ದೆ. ಹೆಲೋ, ಇಲ್ಲಿ ಮ್ಯೂಸಿಕಲಿ ಅಚೀವ್ ಮಾಡಿದ್ರು ತುಂಬಾ ಜನ ಇದ್ದಾರೆ, ಅವ್ರಿಗೆ ಸನ್ಮಾನ ಮಾಡೋಣ. ಓಕೆ, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಈ ಅವಾರ್ಡ್ ನ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಡಾಕ್ಟರ್ ರಾಯ್ CJ. Good evening to all the audiences and good evening to the super achievers sitting here. I have very few words actually because I'm standing in front of a august team of all these achievers and
let me wish Vishnu a very happy birthday, Brinda and team, that this is the 8th year Confident is sponsoring Saima. And thank you very much being part of us. And Saima, and is my language belief. నేను తెలుగు బాగా మాట్లాడతాను. ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ಅದಕ್ಕೆ ನನ್ನ ಕನ್ನಡ ನನ್ನ ತಾಯಿ ಭಾಷೆ ಥರ. ಸೊ ವಿತ್ ದಿಸ್ ಬ್ಯಾಕ್ ಟು ಯು. ಈ ಅವಾರ್ಡ್ನ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ ದ ಬ್ಯೂಟಿಫುಲ್ ಖುಷ್ಬೂ ಸುಂದರ್ ಮ್ಯಾಮ್. And the winner is the best music director Kannada, Ajnish Loknath for Max. ಎಲ್ಲರಿಗೂ ನಮಸ್ಕಾರ. 2024 ಡಿಸೆಂಬರ್ ಲಾಸ್ಟ್ 2 ವೀಕಲ್ಲಿ 2 ಅದ್ಭುತವಾದ ವಿಚಾರ ನನ್ನ ಲೈಫಲ್ಲಿ ನಡೀತು. ಒಂದು, ಒಪ್ಪಿ ಸರ್ ಡೈರೆಕ್ಷನಲ್ಲಿ UI ಸಿನಿಮಾಗೆ ಮ್ಯೂಸಿಕ್ ಮಾಡೋ ಒಂದು ಸದಾವಕಾಶ ನಂಗೆ ಸಿಕ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ಅದರ ನೆಕ್ಸ್ಟ್ ವೀಕ್ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ಬಂದು 2025ನೇ ಇಸ್ವಿಗೆ ಒಂದು ಬ್ಲಾಕ್ ಬಸ್ಟರ್ ಸ್ಟಾರ್ಟ್ ನನಗೆ ಕೊಡ್ತು. ಸೊ 2024 ಮತ್ತು 2025 ನನಗೆ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ಒಂದು ವರ್ಷಗಳು. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಸುದೀಪ್ ಸರ್. ಥ್ಯಾಂಕ್ ಯು ಫಾರ್ ಮ್ಯಾಕ್ಸ್. ಥ್ಯಾಂಕ್ ಯು ವಿ ಕ್ರಿಯೇಷನ್ಸ್ ಫಾರ್ ಮ್ಯಾಕ್ಸ್ ಆ್ಯಂಡ್ ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್. ಧನ್ಯವಾದಗಳು. ಥ್ಯಾಂಕ್ ಯು ಅಜ್ನೀಶ್ ಅವರೇ. ಹೀಗೆ ಎಲ್ಲರೂ ಇನ್ಸ್ಪೈರ್ ಮಾಡ್ತಾ ಇರಿ. ಕೀಪ್ ಶೈನಿಂಗ್. Thank you so much. ಧನ್ಯವಾದಗಳು. ನಮ್ಮ ಮುಂದಿನ ಕ್ಯಾಟಗರಿ ಬೆಸ್ಟ್ ಆಕ್ಟರ್ ಇನ್ ಅ ನೆಗೆಟಿವ್ ರೋಲ್. ಈ ಅವಾರ್ಡ್ನ ಕೊಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಮಿಸ್ಟರ್ ಆದಿತ್ಯ ರಾಮ್, ಫೌಂಡರ್, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಿತ್ಯ ರಾಮ್ ಗ್ರೂಪ್, ಮತ್ತು ಮಿಸ್ಟರ್ ವಿಷ್ಣುವರ್ಧನ್ ಇಂದೂರಿ, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಬ್ರಿ ಮೀಡಿಯಾ. ಅಂಡ್ ದಿ ಅವಾರ್ಡ್ ಗೋಸ್ ಟು ಬೆಸ್ಟ್ ಆಕ್ಟರ್ ಇನ್ ನೇಟಿವ್ ರೋಲ್ ಕನ್ನಡ ಗೋಸ್ ಟು ಪ್ರಭು ಮುಂದ್ಕರ್ ಫಾರ್ ಮರ್ಯಾದೆ ಪಾಶಿ. What a day to receive, sir. Wish you many more happy returns of the day. Elrigu namaskara. Thank you so much, Vishnu sir, Brinda ma'am, for creating this beautiful opportunity for all of us. And I should thank my co-actors, my producers, all my family and friends who have stood by me in all my thick and thins. Thank you so much, Saima. Thank you. Next category ಗೆ ಹೋಗೋಣ. ಶುಭ್ರ, ನೀನು ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯಲ್ಲ? ನಕ್ಕಿದ್ರೆ ಎಲ್ಲ ಚೆನ್ನಾಗಿ ಕಾಣ್ತಾರೆ ಅಲ್ಲ, ಅದಕ್ಕೆ ದೇ ಸೇ ರೈಟ್, ಲಾಫಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್. ಕರೆಕ್ಟ್ ಅಲ್ವಾ? ಹಾಗಂದ ಮೇಲೆ ನಗು ಹುಟ್ಟಿಸೋ ಆಕ್ಟರ್ ಕೂಡ ಒಂದು ರೀತಿ ಡಾಕ್ಟರ್ ಅಲ್ವಾ? So true. The next award is for the best actor in comic role. ಈ ಅವಾರ್ಡ್ ನ ಕೊಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ದ ಬ್ಯೂಟಿಫುಲ್ ಪಾಯಲ್ ರಾಜ್ಪೂತ್ ಅಂಡ್ ಸುಶಾಂತ್ ಆನ್ ಸ್ಟೇಜ್. Hello Dubai, lots of love to everyone. Best actor in a comic role Kannada, Jack Singham from Bhima. ಎಲ್ರಿಗೂ ನಮಸ್ಕಾರ. ಈ ಅವಾರ್ಡ್ ನಂದಿಲ್ಲ, ನಮ್ಮ ದುನಿಯಾ ವಿಜಯ್ ಸರ್ದು. ನಾನು ತುಂಬ ಸಾಧಾರಣ ಒಂದು ಸ್ಲಮ್ಮಲ್ಲಿ ಹುಟ್ಟಿದಂಥ ಹುಡುಗ. ನನ್ನ ಇಷ್ಟೊಂದು ದೊಡ್ಡ ವೇದಿಕೆಗೆ ತಂದಂಥ ಒಂದು ಮಹಾ ವ್ಯಕ್ತಿ ನಮ್ಮ ದುನಿಯಾ ವಿಜಯ್ ಸರು, ಉಪ್ಪಿ ಸರು, ವಿಜಯ್ ಸರು, ಕಮಲಾಸನ್ನು, ಇಂಥ ಒಂದು ವ್ಯಕ್ತಿಗಳು ಬಂದಂಥ ಸ್ಟೇಜ್ ಮೇಲೆ ನಮಗೊಂದು ಚಾನ್ಸ್ ಕೊಟ್ಟಂಥ ನಮ್ಮ ದೇವರು. ನಾನು ಸತ್ತು ಮಣ್ಣಿಗೆ ಹೋಗೋದ್ರು ಇದೊಂದು ಸೀನ್ ನಾನು ಮರೆಯೋಕ್ಕಾಗಲ್ಲ. ಅಂಥ ಒಂದು ದೃಶ್ಯ ಇದು. ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದೆ. ಕರ್ನಾಟಕದಲ್ಲಿರೋಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಂದರು ಕೂಡ ಇದೇ ಥರ ನಾನು ಜಾಲಿ ಜಾಲಿ ಅಂತ ನಮ್ಮ ಕರ್ನಾಟಕನೇ ಒಂದು ರೌಂಡ್ ಹೊಡ್ಬಿಡ್ತಾ ಜಾಲಿ ಜಾಲಿ ಡೈಲಾಗು. ಅದು ಹೆಂಗೂ ಪಾಪ್ಯುಲರ್ ಆಯ್ತು ಅಂದರೆ, ನಾನು ಎಲ್ಲೋ ಒಂದು ಮೂಲೆಯಲ್ಲಿದ್ದರೆ, ನಾನು ಎಲ್ಲೂ ಹೋದ್ರು ನನ್ನ ನಿಮ್ಮ ಲೆವೆಲ್ ನೋಡ್ತಾರೆ, ಜಾಲಿ ಜಾಲಿ ಅಂತ. ಸಾರ್ ಒಂದು ಸೆಲ್ಫಿ ಅಂತಾರೆ. ನಮ್ಗೆ ಅದೆಲ್ಲ ನೋಡಿದ್ರೆ ನಾಚಿಕೆ ಆಗ್ತಾಯಿದೆ. ಆಮೇಲೆ ಲಾಸ್ಟಾಗೆ ನನ್ನ ಮಾತೇ ಬಂದಿಲ್ಲ ಸರ್, ನಿಂತೋಯ್ತು. ಜಾಲಿ ಜಾಲಿ ಎಲ್ಲ ಜಾಲಿ. ಥ್ಯಾಂಕ್ ಯು ಸರ್. ಈ ಅದ್ಭುತ ಸಿನಿ ಪ್ರಯಾಣವನ್ನ ಆಚರಿಸುವಂತಹ ಒಂದು ಸಮಯ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಚಪ್ಪಾಳೆಗಳೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಲವ್ ಯು ಮೋರ್ ಚೆಲ್ಲಂ. Songs dedicated to me were very special, and thank you Atulya, you performed so beautifully, and that AV meant a lot to me, Saima. Just like how you said it's a personal win for me. Thank you for being part of my journey.
And it means so much to get it from Suhasini ma'am, Meena ma'am and Kush ma'am, three of whom are my dearest friends and people I have grown up admiring. It's amazing to stand here and share the stage with you all. Thank you so much. Thank you for being here to give this to me. And my dearest fans and well-wishers, thank you for always having my back. Thank you so much. ಶುಭ್ರ, ದೇವರನ್ನ ಗೆದ್ರು ಕೂಡ ಪೂಜಾರಿನ ಗೆಲ್ಲೋದು ಬಹಳ ಕಷ್ಟ ಅಲ್ವಾ? ಹೌದು, ಅದನ್ನ ಇಲ್ಲಿ ಯಾಕೆ ಹೇಳ್ತಾ ಇದೆಯಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಕ್ಯಾಟಗರಿ ಇರೋದೇ ಅಂತದ್ದು. ಒಂದ್ ವೇಳೆ ಜಗತ್ತನ್ನ ಮೆಚ್ಚಿದ್ರು ಕೂಡ ಇವರನ್ನ ಮೆಚ್ಚೋದು ಬಹಳ ಕಷ್ಟ. ಆದ್ರೆ ಇವರನ್ನ ಮೆಚ್ಚಿದ್ರೆ ಜಗತ್ತನ್ನೇ ಮೆಚ್ಚಿಸಿದ ಹಾಗೆ. The next award is for the best director critics. ಈ ಅವಾರ್ಡ್ ನ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ ದ ಲೆಜೆಂಡರಿ ಸುಹಾಸಿನಿ ಮಣಿರತ್ನಂ ಮ್ಯಾಮ್ ಅಂಡ್ ಸಂದೀಪ್ ಕಿಶನ್. ಅಂಡ್ ದಿ ಅವಾರ್ಡ್ ಗೋಸ್ ಟು Best Director Critics Kannada Award goes to Vijay Karthikeya for the movie Max. ವಿಜಯ್ ಕಾರ್ತಿಕ್ ಅವರದು ಫಸ್ಟ್ ಫಿಲಮ್ ಕನ್ನಡದಲ್ಲಿ. ಅವ್ರು ಇಲ್ಲಿದ್ದಿದ್ರೆ ಡೆಫಿನೆಟಾಗಿ ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದ ಹೇಳ್ತಾಯಿದ್ರು. ನನ್ನ ಕಡೆಯಿಂದನೂ ವಿಜಯ್ ಕಾರ್ತಿಕ್ ಅವ್ರ ಕಡೆಯಿಂದನೂ ಕಿಚ್ಚ ಸುದೀಪ್ ಸರ್ಗೆ ಹಾಗೂ ವಿ ಕ್ರಿಯೇಷನ್ಸ್ಗೆ ಧನ್ಯವಾದಗಳು. ಅಜನೀಶ್ ಅವರೇ, ಮೆನಿ ಕಂಗ್ರ್ಯಾಚುಲೇಷನ್ಸ್. ಮ್ಯಾಕ್ಸ್ ಚಿತ್ರದ ಮೂಲಕ ನಮ್ಗೆಲ್ರಿಗೂ ಕೂಡ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಹೀಗೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಕ್ಯಾಟಗರಿಗೆ ಹೋಗೋಣ. ಬೆಸ್ಟ್ ಡೆಬ್ಯೂಟಾಂಟ್ ಪ್ರೊಡ್ಯೂಸರ್. ಈ ಅವಾರ್ಡ್ ನ ಕೊಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಸುಧೀರ್ ಬಾಬು ಹಾಗೂ ಪ್ರೊಡ್ಯೂಸರ್ ಪ್ರಿಯಾಂಕಾ ದತ್. ಅಂಡ್ ದಿ ಅವಾರ್ಡ್ ಗೋಸ್ ಟು Award goes to Janani Pictures, Blink. ಎಲ್ಲರಿಗೂ ನಮಸ್ಕಾರ. ನಾನು ರವಿಚಂದ್ರ ಅಂತ, ಮೂಲತಃ ಗುಲ್ಬರ್ಗದವನು, ನಾರ್ತ್ ಕರ್ನಾಟಕದಿಂದ. ಈ ಒಂದು ಸಿನಿಮಾ ಮಾಡೋ ಸಲುವಾಗಿ ನಾನು ಫುಲ್ ಟೈಮ್ ಜಾಬ್ ಬಿಟ್ಟಿದ್ದೆ. ನಾನೊಂದು ಮಿಡಲ್ ಕ್ಲಾಸಿನ ಫ್ಯಾಮಿಲಿಯಿಂದ ಬಂದವನು. ನನ್ನ ತಂದೆ ತಾಯಿ ಶಿಕ್ಷಕರು, ಟೀಚರ್ಸು. ಏನು ಗೊತ್ತಿಲ್ಲ, ನೋಡ್ಕೊಂಡು ಕುಂತಿದ್ದೆ. ಕಮಲ್ ಸರ್ ಬಂದರು, ರಾಕ್ಲೈನ್ ಸರ್ ಬಂದರು, ಉಪೇಂದ್ರ ಸರ್ ಬಂದರು. ಎದುರುಗಡೆ ಸಣ್ಣಾಗಿದ್ದಂಗೆ ಹಿಡಿದು ಅವ್ರ ಪಿಕ್ಚರ್ ನೋಡಿ ಬೆಳೆದವ್ರು ನಾವು. ಅವ್ರ ಎದುರುಗಡೆ ಅವಾರ್ಡ್ ತೊಗೊಳೋದು ಭಾಳ ಖುಷಿ ಅಲ್ಲತ್ತದ. ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬ್ಲಿಂಕ್ ಸಿನಿಮಾನ ವರ್ಲ್ಡ್ ವೈಡ್ ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. And the next award is for the best film Kannada. ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರಾಜ್ಕುಮಾರ್ ಸೇತುಪತಿ ಅವರು ಮತ್ತು ರಾಗಿಣಿ ದ್ವಿವೇದಿ ಅವರು. ಎಲ್ರಿಗೂ ನಮಸ್ಕಾರ. ದ ಬೆಸ್ಟ್ ಫಿಲ್ಮ್ ಕನ್ನಡ, ಕೃಷ್ಣಂ ಪ್ರಣಯ ಸಖಿ, ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೈಮಾ. ಗುಡ್ ಈವ್ನಿಂಗ್. ಇದು ನನ್ನ ಎರಡನೇ ಮೂವಿ. ಫಸ್ಟ್ ದಂಡುಪಾಳ್ಯ ವಾಸ್ 10 years ಬ್ಯಾಕ್ ಆ್ಯಂಡ್ ದಿಸ್ ಇಸ್ ಕೃಷ್ಣ ಪ್ರಿಯಸ್ಗೆ ಸೆಕೆಂಡ್ ಮೂವಿ. ಥ್ಯಾಂಕ್ಸ್ ಫಾರ್ ಎವ್ರಿಬಡಿ. ಕನ್ನಡ ಪ್ರೇಕ್ಷಕರಿಗೆ ಪ್ರತಿಯೊಬ್ಬರಿಗೂ ದ ಹೋಲ್ ಟೀಮ್ ಹ್ಯಾಸ್ ವರ್ಕ್ಡ್ ವೆರಿ ಹಾರ್ಡ್ ಟು ಬ್ರಿಂಗ್ ದಿಸ್ ಪ್ಲೇಸ್. ಕನ್ನಡ ಸಿನಿಮಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಪ್ರತಿಯೊಬ್ಬರೂ ಸಹ ಒಂದು ಪ್ರೀತಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ಸಹ ನನ್ನ ಅಭಿನಂದನೆಗಳು. ಥ್ಯಾಂಕ್ಸ್ ಟು ದಮ್. The next award is for Airtel Wi-Fi's Entertaining Film of the Year. And the whole team of Pushpa 2. Pushpa 2, the whole team on stage, please. అందరికీ నమస్కారం అండి. థ్యాంక్ యూ సైమా ఫర్ దిస్ అవార్డ్. ఐ వాంట్ టు థ్యాంక్ మై హీరో అల్లు అర్జున్ గారు అండ్ డైరెక్టర్ సుకుమార్ గారు for making this miracle happen. I want to thank my heroine Rashmika, rockstar DSP garu for always giving his best to us. And I want to thank the entire cast and crew who worked so hard for this film. And I want to thank the audience who made this global blockbuster. Thank you. ಶುಭ್ರ, ಈಗ ನಿಮ್ಮ ಕಾಲೇಜ್ ಟೈಮ್ನಲ್ಲಿ ಯಾರಾದರೂ 99 ಮಾರ್ಕ್ಸ್ ತಗೊಂಡಿದ್ರು ಕೂಡ ಅಯ್ಯೋ 1 ಮಾರ್ಕ್ ಕಡಿಮೆ ಆಯ್ತಲ್ಲ ಅಂತ ಆಳೋ ಸ್ಟೂಡೆಂಟ್ಸ್ ಯಾರಾದರೂ ಇದರ ಕ್ಲಾಸಲ್ಲಿ? ಹೌದು. ಯಾಕೆ ಅಂತ ಹೇಳಿದ್ರೆ ಅವರೇ ಮುಂದೆ ಕ್ರಿಟಿಕ್ಸ್ ಆಗೋರು. ಅವ್ರನ್ನ ಮೆಚ್ಚೋದು ಅಂತ ಹೇಳಿದ್ರೆ ಬಹಳ ಕಷ್ಟವಾಗಿರುವಂಥ ಕೆಲಸ. ಅಂಥವ್ರು ಸೆಲೆಕ್ಟ್ ಮಾಡಿರುವಂತಹ ಬೆಸ್ಟ್ ಆಕ್ಟರ್ ಅಂಡ್ ಆಕ್ಟ್ರೆಸ್ ಯಾರಾಗಿದ್ದಾರೆ ಅಂತ ನೋಡುವಂಥ ಒಂದು ಸಮಯ. ಸೊ ಟು ಪ್ರೆಸೆಂಟ್ ದಿಸ್ ಅವಾರ್ಡ್
could we please request Mr. A. Dwarkanath, Managing Director, Swastix, and Faria Abdullah to come on stage, please. Hi, Faria, looking lovely. Good evening, you guys as well. Thank you. Shining. Good evening, Dubai. Good evening, Saima. The best actress critics, Kannada, goes to Roshni Prakash for Murphy. ಎಲ್ರಿಗೂ ನಮಸ್ಕಾರ. ಈ ರೆಕಗ್ನಿಷನ್ ಕಾರಣ ಆಗಿರೋದು ನನ್ನ ಇಡೀ ತಂಡದಿಂದ, ಪ್ರದೀಪ್, ಪ್ರಭು, ಇಲಾ, ಆ್ಯಂಡಿ, ಆದರ್ಶ್ ಆ್ಯಂಡ್ ದ ರೆಸ್ಟ್ ಆಫ್ ದ ಟೀಮ್. ಆ್ಯಂಡ್ ನಾನು ನಿಲ್ಲೋದಕ್ಕೂ ಕಾರಣ ಇಟ್ಸ್ ಮೈ ಫ್ಯಾಮಿಲಿ, ಡ್ಯಾಡ್, ಮಾಮ್ ಆ್ಯಂಡ್ ಅಣ್ಣ. ಥ್ಯಾಂಕ್ ಯು ಫಾರ್ ಬೀಂಗ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ದಿಸ್ ಮೊಮೆಂಟ್ ಗಿವ್ಸ್ ಮೀ ದ ಕರೇಜ್ ಟು ಡ್ರೀಮ್ ಬಿಗರ್ ಆ್ಯಂಡ್ ಐ ಪ್ರಾಮಿಸ್ ಟು ಯೂಸ್ ಇಟ್ ವಿತ್ ಆಲ್ ಮೈ ಹಾರ್ಟ್. ಹಿಯರ್ಸ್ ಟು ಸಿನಿಮಾ, ಹಿಯರ್ಸ್ ಟು ಅಸ್. ಥ್ಯಾಂಕ್ ಯು. ಎಲ್ಲರೂ ಬಹಳ ಪ್ರೀತಿ ಮಾಡುವಂತಹ ಆಕ್ಟರ್ಸ್ ಕ್ಯಾಟಗರಿಗೆ ಬರುವಂತಹ ಸಮಯ ಇವಾಗ. And the winner is? The winner is Ashika Ranganathan for O2. ಎಲ್ರಿಗೂ ನಮಸ್ಕಾರ, అందరికీ నమస్కారం. It feels so nice to be here. It's been a lovely evening. Thank you, Saima, for bringing us all together. O2 ಸಿನಿಮಾಗಾಗಿ ಡಾಕ್ಟರ್ ಶ್ರದ್ಧಾ ಕ್ಯಾರೆಕ್ಟರ್ಗೆ ಈ ಅವಾರ್ಡ್ ಸಿಗ್ತಾ ಇರೋದು ತುಂಬಾ ಸ್ಪೆಷಲ್, ಹಾಗೆ ಮೋರ್ like an emotional moment because this film is very dear to me. And ಈ ಅವಾರ್ಡ್ನ ನಾನು ತುಂಬ ಸ್ಪೆಷಲ್ ವ್ಯಕ್ತಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. His vision towards movies to form this PRK Productions. Thank you, Appu sir. This was his last chosen script for PRK. ಈ ಅವಾರ್ಡ್ ನಿಮಗೋಸ್ಕರ. ಯು ಆರ್ ಆಲ್ವೇಸ್ ಇನ್ ಅವರ್ ಹಾರ್ಟ್ಸ್ ಆ್ಯಂಡ್ ಲವ್ ಯು ಸರ್. ಹಾಗೆ ಸೈಮಾ, ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ರೆಕಗ್ನಿಷನ್, ಎಸ್ಪೆಷಲಿ ವಿಷ್ಣು ಸರ್ ಆ್ಯಂಡ್ ಬೃಂದಾ ಮ್ಯಾಮ್. ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಸರ್. ನಮ್ಮ ಮುಂದಿನ ಕ್ಯಾಟಗರಿ ಬೆಸ್ಟ್ ಆಕ್ಟ್ರೆಸ್ ತೆಲುಗು. And the winner is Rashmika Mandanna for Pushpa 2. Wow. Good evening, ladies and gentlemen. We have beautiful people from Kannada industry and Telugu film industry. So, eldrigu namaskara, andariki namaskaram. This is for all the technicians of Pushpa 2, Pushpa 1, who made it all possible. So, thank you so much and loads of love. Rashmika, my goodness, my darling. Rashmika Mandanna, congratulations, give it up for Rashmika, guys. తను ఎవరు? తన చెల్లండి, నా చెల్లి అకుల్ మందన్న, రష్మిక మందన్న. Yes, correct. ನೆನಪಿದ್ಯಾ? ನೆನಪಿದೆ ಸರ್. ಅಪ್ಪ ಅಮ್ಮ ಏನಂತ ಹೇಳಿದ್ರು? ಕರೆಕ್ಟ್ ಇದೆ ಮಾತು ಹೇಳಿದ್ರು. జాతరలో తప్పిపోయారండి. ఎక్కడ కూర్గ్లో, కుషాల్ నగర్ లో జాతర జరిగేది. చైల్డ్హుడ్ ఫ్రెండ్ అన్నావుగా? చైల్డ్హుడ్ ఫ్రెండ్. నా చెల్లితో మాట్లాడాలంటే కాస్త డిస్టెన్స్. ఓకే, చైల్డ్హుడ్ ఫ్రెండ్స్. బట్ బ్రదర్ హ్యాస్ అ హైయర్ సీన్. షుడ్ లిసన్ టు. ఎవరితో మాట్లాడుతున్నావు గుర్తుపెట్టుకో. ఎక్స్ప్రెషన్ క్వీన్, పాన్ ఇండియన్, పాన్ ఇంటర్నేషనల్. తను ఇంప్రెస్ చేయాలంటే ఒకే ఒక ఫార్ములా. ఏంటది? నా చెల్లమ్మ ఎక్స్ప్రెషన్స్ ఒకటి చేసి చూద్దాం. ఏంటో కదా. ప్లీజ్ చూడకమ్మా, డబ్బాలా చేసావు. వన్ మోర్ సూట్ ప్రాబ్లం. మా ఓజీ చెల్లమ్మ. చెల్లమ్మ ಫಸ್ಟ್ ಅಣ್ಣಯ್ಯ అని ಮನಸ್ಫೂರ್ತಿగా ಅನ್ಪಿಲ್ಲು. ಅಣ್ಣಯ್ಯ, ತುಂಬಾ ಮಿಸ್ ಮಾಡಿದ್ದೀನಿ ನಿಮ್ಮನ್ನ. ಚೆಲ್ಲಮ್ಮ.
Don't chappale for this wonderful person. Really, you're true inspiration for a lot of people, Rashmika. Keep doing your great work. Thank you. You're a wonderful human. God bless. Best Actress Tamil. And the winner is Sai Pallavi. எல்லாருக்கும் வணக்கம். முதல்ல வந்து ஐ வுட் லைக் டு தேங்க் மேஜர் முகுந்த் அவங்களோட ஃபேமிலி ஃபார் லெட்டிங் அஸ் மேக் அ மூவி ஆன் ஹிஸ் லைஃப். இந்து மேம் டு ஹவ் ஷேர்ட் ஹர் ஜேர்னி அண்ட் அதனால இந்த அவார்ட் வந்து நான் அவங்களோட ஃபேமிலிக்கும் இந்து மேமுக்கும் பேபி அர்ஷியாக்கும் நான் வந்து இதை சமர்ப்பிக்கிறேன். ஸோ தேங்க்யூ ஸோ மச். தேங்க்யூ. ரொம்ப நேரம் எடுத்துக்க மாட்டேன். தேங்க்யூ. ನಮ್ಮ ಮುಂದಿನ ಕ್ಯಾಟಗರಿ ಬೆಸ್ಟ್ ಆಕ್ಟ್ರೆಸ್ ಮಲಯಾಳಂ. and the winner is Actress in the leading role goes to the legendary Urvashi ma'am. സത്യത്തിൽ കണ്ണ് നിറയുന്നുണ്ട്. ഞാൻ എൻ്റെ മഹാഗുരുവായി കണക്കാക്കുന്ന എൻ്റെ കമൽജി എണീറ്റ് നിന്ന് ക്ലാപ്പ് ചെയ്യുന്നു. എൻ്റെ ജീവിതത്തിൽ ഏറ്റവും വലിയ ഭാഗ്യമാണ്. എന്തായാലും സന്തോഷം. എല്ലാവർക്കും എൻ്റെ ഒപ്പം അവാർഡ് വാങ്ങാൻ എല്ലാവർക്കും ഇനി എന്ത് വേണ്ടു അല്ലേ? സന്തോഷം. ಶುಭ್ರ, ಒಂದು ಗೇಮ್ ಆಡೋಣ. ಏನ್ ಗೇಮ್? ಏರ್ಟೆಲ್ ವೈಫೈ ಗೆಸ್ ದ ಪಿಕ್ಚರ್. ಓಕೆ. ಇದನ್ನ ನಡೆಸ್ಕೊಡೋದಕ್ಕೆ ನಮ್ಮ ಸ್ನೇಹಿತ ಸುಧೀರ್ ಅವ್ರು ಬರ್ತಾ ಇದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸುಧೀರ್. ఆ పిక్చర్ గెస్ట్ చేయగలరా మీరు? Actually, it also looked like Vanga sir. లెట్స్ సీ ద ఆన్సర్ ఇస్ రైట్ ఆర్ రాంగ్. చెప్పా కదా, ఇక్కడ ఉన్న వాళ్ళందరిలో నా హార్ట్ ఆవిడ కంటే ఎక్కువ ఎవరికి బాగా తెలియదు బేసికల్లీ. గెస్ట్ చేయండి ఈ పిక్చర్ ఎవరిదో. నా గెస్ నేను చేస్తే చాలా సింపుల్గా ఉంటుంది. మీరు ఎవరు బాస్ అంతే కదా? లాక్ నా ఆప్షన్ బాస్. ద ఆన్సర్ ఇస్ రైట్ ఆర్ రాంగ్. కెన్ వి హావ్ ద పిక్చర్ ప్లీజ్? హ్యాండ్సమ్ హంక సుధీర్ బాబు గారు. ఎవరో గెస్ట్ చేయాలి మీరు. అది guess చేయాలి. చాలా టఫ్ క్వశ్చన్. ఎవరు నాకు కొద్దిగా క్లూ ఇస్తే బాగుంటుంది. నాకు తెలిసి అమ్మాయిల విషయంలో మా అందరికన్నా ఇప్పుడు మాకు ఏజ్ అయిపోయింది. షార్ప్ గా ఇంకో క్యాండిడేట్ ఉంటాడు. నేను ఆ క్యాండిడేట్ అడుగుతాను. సార్ నమస్తే సార్. మీకేం తెలుసా అండి? ఎవరెవరు? రష్మిక అనిపిస్తుంది నాకు. లెట్స్ సీ వాట్స్ ద ఆన్సర్ ఇస్. Thank you so much everybody. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ಯಾಟಗರಿ, ಬೆಸ್ಟ್ ಡೆಬ್ಯೂಟಾಂಟ್ ಡೈರೆಕ್ಟರ್ ಇನ್ ಕನ್ನಡ. ಅವಾರ್ಡ್ನ ಕೊಡೋದಕ್ಕೆ ಅಂತ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಏಕ್ತಾ ರಾಠೋಡ್ ಮತ್ತು ಮಿಸ್ಟರ್ ಮನೀಶ್ ಮೆಂಗಾನಿ, ಡೈರೆಕ್ಟರ್ ಅಂಡ್ ಹೆಡ್ ಆಫ್ ಕಾಂಟೆಂಟ್ ಅಕ್ವಿಸಿಷನ್ ಅಂಡ್ ಲೈಸೆನ್ಸಿಂಗ್, Amazon Prime Video India. Let's welcome them on stage, please. Best Debutant Director Kannada award goes to Sandeep Sankad for Shakahari. ತುಂಬ ಸ್ಪೆಷಲ್ ನಮ್ಮಂಥ ಡೈರೆಕ್ಟರ್ಸಿಗೆ ಈ ಒಂದು ಅವಾರ್ಡ್ ಸಿಗೋದು, ಅಂದರೆ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್. ಯಾಕೆಂದರೆ ನಾವು ಮತ್ತೆ ತಗೊಳಕ್ಕಾಗಲ್ಲ ಈ ಅವಾರ್ಡ್. ಥ್ಯಾಂಕ್ ಯು ಸೊ ಮಚ್ ಸೈಮಾ, ಥ್ಯಾಂಕ್ ಯು ಜೂರಿ. ಫಸ್ಟ್ ಆಫ್ ಆಲ್ ಇದನ್ನು ನಮ್ಮ ಪ್ರೊಡ್ಯೂಸರ್ಸಿಗೆ ಅರ್ಪಿಸ್ಬೇಕು. ರಾಜೇಶ್ ಕೀಳಂಬಿ ಮತ್ತು ರಂಜನಿ ಮೇಡಮ್ ಅವರು ಈ ಸಿನಿಮಾ ಈ ಥರದೊಂದು ಗಟ್ಟಿ ಕತೆ ಒಪ್ಕೊಂಡಿದ್ದಿಲ್ಲ ಅಂದಿದ್ರೆ ಬಹುಶಃ ಈ ಥರದೊಂದು ಪ್ರಯೋಗ ಆಗ್ತಾ ಇರಲಿಲ್ಲ. ಒಂದು 30-35 ಜನ ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಆದಮೇಲೆ ಅವ್ರು ನನಗೆ ಸಿಕ್ಕಿದ್ದು. ಮತ್ತು ಇನ್ನೊಂದು ತುಂಬ ಖುಷಿ ವಿಚಾರ ಅಂದರೆ 2024ರಲ್ಲಿ ಹೈಯೆಸ್ಟ್ ಸ್ಟ್ರೀಮ್ ಆಗಿರೋ, ಅಂದರೆ ಪ್ರೈಮಲ್ಲಿ ಸ್ಟ್ರೀಮ್ ಆಗಿರೋ ಕನ್ನಡ ಸಿನಿಮಾ ನಮ್ಮದು. ಸೊ ಅವ್ರ ಹತ್ರನೇ ನಾವು ಅವಾರ್ಡ್ ತಗೊತಾ ಇದ್ದೀನಿ. ಅವ್ರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ, ಬೆಸ್ಟ್ ಡೈರೆಕ್ಟರ್ ಕನ್ನಡ. And to give away this award, can we please have on stage Allu Sirish and Khushbu Sundar? And the winner is... Immense pleasure and honor to announce this Best Director Kannada, Upendra.
ఎల్రిಗೂ నమస్కార అందరికీ నమస్కారం సార్ అది ఏం మాట్లాడారో మీరు చెప్పారు కదా మొన్న ఈ ఓము ఏ ఉపేంద్ర అయిన తర్వాత రిటైర్డ్ అయిపోవచ్చు అని. నేను రిటైర్ అయిపోయాను సార్. తర్వాత ఓన్లీ యాక్టింగ్ చేస్తూ ఉంటాను, అప్పుడప్పుడు టైం దొరికితే డైరెక్షన్ చేస్తాను. థ్యాంక్ యూ సార్. మీలాంటి గొప్ప డైరెక్టర్తో అలాంటి ಅಪ್ರಿಷಿಯೇಷನ್ తీసుకునేది చాలా ಗ್ರೇಟ್. అది ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ರಿಗೂ ಹೇಳ್ಬೇಕಂದ್ರೆ ಎಲ್ಲರೂ ಒಬ್ಬೊಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತೊಗೊತಾರೆ, ಫಾಲೋ ಮಾಡ್ತಾರೆ. ನಾನೊಬ್ಬ ಡೈರೆಕ್ಟ್ರನ್ನ ತುಂಬ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಸ್ಕ್ರಿಪ್ಟ್ಗಳು ಅವರೇ ಇನ್ಸ್ಪಿರೇಷನ್ನು. ಅವರು ಕನ್ನಡ, ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ಮಾಡ್ತಾರೆ. ಅವರು ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಅಂದರೆ ಯಾವ ಥರ ಟ್ವಿಸ್ಟ್ ಕೊಡ್ತಾರೆ ಅಂದರೆ ಶಾಕ್ ಆಗೋಗ್ಬಿಡುತ್ತೆ ನೋಡಿದ್ರೆ. ಬಟ್ ಆ ಟ್ವಿಸ್ಟಲ್ಲಿ ಲಾಜಿಕ್ ಇರುತ್ತೆ, ಹುಡುಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಆ ಟ್ವಿಸ್ಟ್ಗಳು. ಆ ಡೈರೆಕ್ಟ್ರ್ ಯಾರು ಅಂತ ನೀವು ಕಂಡುಹಿಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಉಪೇಂದ್ರ ನಿಂದಿರೋ ಡೈರೆಕ್ಟ್ರ್ ಯಾರು, ಇನ್ಸ್ಪಿರೇಷನ್ ಯಾರು ಅಂತ ನೀವು ಕಂಡುಹಿಡಿಬೇಕು ಆ ಡೈರೆಕ್ಟ್ರ್ ಯಾರು ಅಂತ. ಸೊ ಅದೇ ಥರ ಒಂದು ಇನ್ಸ್ಪಿರೇಷನ್ ಮಾಡಿ ಸಿನಿಮಾ ಯು ಐ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಎ ಬಂದು ಕೇಳ್ತು, ಏನೋ ಮಾಡ್ತೀನಿ ನಾನು ಎ ಬಂದಿದ್ದೀನಿ, ನೀನು ಒಬ್ಬ ಡೈರೆಕ್ಟ್ರನ್ನ ಫಾಲೋ ಮಾಡ್ತೀಯ, ಇನ್ಸ್ಪಿರೇಷನಲ್ಲಿ ಕೆಲಸ ಮಾಡ್ತೀಯ. ನಾನು ಸಾವಿರಾರು ಜನ ಡೈರೆಕ್ಟ್ರದ್ದು ಎಲ್ಲ ಅರ್ದು ಕುಡಿದು ಬಿಟ್ಟಿದ್ದೀನಿ, 1 ಸೆಕೆಂಡಲ್ಲಿ ಟೆಕ್ಸ್ಟು ವೀಡಿಯೋ ಕೊಡ್ತೀನಿ, ಟೆಕ್ಸ್ಟು ಮೂವಿ ಕೊಡ್ತೀನಿ, ಏನು ಮಾಡ್ತೀಯ ಅಂತ ಕೇಳ್ತು. ನಿಮಗೆಲ್ಲ ಅರ್ಥ ಆಗಿರ್ಬೇಕು ಇವಾಗ ಎ ಹೆಂಗೆ ಬಂದಿದೆ ಅಂದರೆ ಕಾಂಪಿಟೇಟಿವ್ ಆಗಿ ಬಂದಿದೆ. ಬಟ್ ಇಲ್ಲೊಂದು ಯು ಐ ಅಂದರೆ ಏನಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಇದೆ. ಯು ಆ್ಯಂಡ್ ಐ ನಮ್ಮಿಬ್ಬರು ಇಂಟೆಲಿಜೆನ್ಸು, ಅದ್ರ ಮಧ್ಯೆ ಎ ಜೊತೆ ಹೆಂಗೆ ಕಾಂಪೀಟ್ ಮಾಡಬೇಕು ಅನ್ನೋದು ನಾವೆಲ್ಲ ಥಿಂಕ್ ಮಾಡಬೇಕು. ಆ ಡೈರೆಕ್ಟ್ರ್ ಯಾರು ಅಂತ ಗೊತ್ತಾದರೆ, ನಾನು ಕಾಪಿ ಮಾಡ್ತಿರೋ ಡೈರೆಕ್ಟ್ರು, ಇನ್ಸ್ಪೈರ್ ಆಗೋ ಡೈರೆಕ್ಟ್ರ್ ಯಾರು ಅಂತ ಗೊತ್ತಾದರೆ ನಿಮ್ಗೆ ಅದು ಅರ್ಥ ಆಗ್ಬಿಡುತ್ತೆ. ಕೊನೆಯದಾಗಿ ಯು ಐ ಬಗ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ. ಯು ಐ ಅನ್ನೋ ಸಿನಿಮಾ ಒಂದು ಸಿಂಬಾಲಿಕ್ ಮೆಟಫರಿಕ್ ಡ್ರಾಮಾ. ಅದನ್ನು ಕೆಲವರು ನೋಡಿದವರು, ಬುದ್ಧಿವಂತರು, ತುಂಬ ಅರ್ಥ ಮಾಡ್ಕೊಂಡವರು ವಾಹ್ ಏನು ಸಿನಿಮಾ ಅಂದರು. ಅರ್ಥ ಆಗದಿರೋರು ಇದು ನಾಮ ಅಂದರು. ಅದೆಲ್ಲದಕ್ಕೂ ಆನ್ಸರು ಈ ಸೈಮಾ. ಥ್ಯಾಂಕ್ ಯು ವೆರಿ ಮಚ್. The next category is for the youth icon of South India. ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಮಿಸ್ಟರ್ ಆದಿತ್ಯ ರಾಮ್. Ladies and gentlemen, let's please welcome Mr. Shiv Karthikeyan on stage. ಎಲ್ಲರಿಗೂ ವಣಕಂ, ಎಲ್ಲರಿಗೂ ನಮಸ್ಕಾರಂ. ಥ್ಯಾಂಕ್ ಯು ಸೋ ಮಚ್ ಸೈಮಾ ಫಾರ್ ದಿಸ್ ಅವಾರ್ಡ್. The next category is the best actor in Telugu. And the winner is the best actor in a leading role, Telugu, one and only Allu Arjun. The pride of Telugu cinema, not just Telugu cinema, the pride of Indian cinema in Nathan cinema, the one and only icon star, Allu Arjun. Masal Khair, Dubai. Andarki namaskaram. Saima, thank you for this wonderful honor. It's my absolute pleasure, joy and my dream to be here today. Every day मैं शूट చేసేప్పుడు నేను ఈ రోజు గురించి కలగంటూ ఉంటా. ఈ రోజు నేను రావాలి, ఇక్కడ అవార్డ్ ఎత్తాలి అని. ఎవ్రీ టైమ్ ఐ పిక్ అప్ దట్ బెస్ట్ యాక్టర్ అవార్డ్. ఎవ్రీ షాట్ అనుకుంటా, ఎవ్రీ టేక్ అనుకుంటా ఇక్కడ ఉండాలి, ఇలాంటి స్పాట్లో ఉండాలని. నిజంగా నేను కోరుకున్న కోరిక ఇట్స్ బికమింగ్ ట్రూ. సో దిస్ మూమెంట్, లెట్ మీ హ్యావ్ అ గుడ్ డీప్ లుక్ ఎట్ దిస్ మూమెంట్. It's the moment that I waited for. Thank you for this wonderful honor. ఏంది పుష్ప అంటే నేషనల్ అనుకుంటావా? దుబాయ్లో ఉన్నాం, ఇంటర్నేషనల్. థ్యాంక్ యూ. హలో, మా బన్నీ డార్లింగ్ ని అలా సింపుల్ పంపించేస్తే ఎలా? ఎంత బంగారం కొన్నాడు. ఫస్ట్ మా బన్నీకి దిష్టి తీసి ఒక హగ్ ఇచ్చి ఒక కంగ్రాచులేషన్. ఇది కన్నడలో అంటాము, అంటే సూపర్ డూపర్ హిట్ అన్నమాట. థ్యాంక్ యూ సో మచ్. వన్స్ అగైన్ గివ్ ఇట్ ఫర్ ఐకాన్ స్టార్ అల్లు అర్జున్ గారు. కంగ్రాచులేషన్స్. థ్యాంక్ యూ సో మచ్ ఫర్ బీయింగ్ ఆన్ సినిమా 2025. The next category is best actor in Malayalam, and the winner is Mr. Prithviraj for the Gold Line.
Namaskaram, Dubai. Once again, thank you so much, Saima. Thank you so much. The best actor in Tamil. And the winner is... The best actor in a leading role, male Tamil, goes to Mr. Sivakarthikeyan. அமரன் லைஃப்பில் எனக்கு ரொம்ப 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 ஸ்பெஷலான படம். தேங்க்யூ சைமா. Alright, ladies and gentlemen, ಕೆಲವೊಮ್ಮೆ ನಟನೆ ಅನ್ನೋದು ಕೇವಲ ಮನರಂಜನೆಗೆ ಮಾತ್ರ ಅಲ್ಲ, ಅದು ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅಂತ ನಟನೆಯನ್ನ ನಮ್ಮ ಕ್ರಿಟಿಕ್ಸ್ ಅವರು ಹುಡುಕಿ ಹೋಗಿ ಅವರನ್ನ ಗೌರವಿಸುವಂತ ಒಂದು ಸಮಯ ಬಂದಿದೆ. ಈ ಪರ್ಫಾರ್ಮೆನ್ಸ್ ಅಲ್ಲಿ ರಿಯಲಿಸಮ್ ಇತ್ತು, ನಟನೆಯ ಆಳ ಕೂಡ ಇತ್ತು. ಇದು ಪ್ರೇಕ್ಷಕರ ಹೃದಯವನ್ನ ಗೆಲ್ತು, ಹಾಗೆ ಮನಸ್ಸುಗಳನ್ನ ಕರಗಿಸ್ತು. ಇಂಥ ಪರ್ಫಾರ್ಮೆನ್ಸ್ಗೆ ಸನ್ಮಾನ ಮಾಡೋ ಟೈಮ್ ಅಂತಂದ್ರೆ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ಕನ್ನಡ ಕೊಡೋ ಟೈಮ್ ಬಂದಿದೆ. The next award is for the best actor critics Kannada. To present this award, we'd like to invite Mr. Thomas Cherian, Executive Vice President Marketing, Maruti Suzuki India Limited, and Mr. Ashok Kini on stage, please. Best actor, critics Kannada goes to Dunay Vijay for Bhima movie. Ladies and gentlemen, please give a big round of applause for Mr. Dunya Vijay, Best Actor Critics, Kannada. Congratulations, sir. ನನಗೋಸ್ಕರ ವೆಯ್ಟ್ ಮಾಡ್ತಿರೋ ನಮ್ಮ ಕನ್ನಡದ ನಟ ನಟಿಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತು ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಿಜಯ್ ಸರ್, ಥ್ಯಾಂಕ್ ಯು. ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಖಂಡಿತವಾಗ್ಲೂ ಬಹಳ ಒಂದು ದೊಡ್ಡ ಅವಾರ್ಡ್. ನೀವು ಭೀಮಾ ಅನ್ನೋ ಸಿನಿಮಾ ಮಾಡಿದ್ರು ಕೂಡ ನಿರ್ದೇಶನದ ವಿಷಯದಲ್ಲಿ ನೀವು ಒಂಥರ ಏಕಲವ್ಯ ಇದ್ದ ಹಾಗೆ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದ್ದೀರಾ. 5-10 ವರ್ಷ ಇಂಡಸ್ಟ್ರಿನಲ್ಲಿ ಉಳಿಯೋದೇ ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲಿ ನೀವು 25 ವರ್ಷ ಮಿಂಚ್ತಾ ಇದ್ದೀರಾ. ಇವಾಗ ಡೈರೆಕ್ಟರ್ ಆಗಿ ಒಂದು ಹೊಸ ಚಾಪ್ಟರ್ನ ಶುರು ಮಾಡಿದ್ದೀರಾ. ನಿಮ್ಮ ಜೀವನನ ಇವಾಗ ಮೆಲುಕು ಹಾಕಿದ್ರೆ ಏನ್ ನೆನಪಾಗುತ್ತೆ ಸರ್? ಏನ್ ಮನ್ಸಿಗೆ ಬರುತ್ತೆ ಮೊದಲನೇದಾಗಿ? ಡೈರೆಕ್ಟ್ ಆಗೋಕ್ಕಿಂತ ಮುಂಚೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಬರೀ ಆಕ್ಟಿಂಗ್ ಮಾಡಿದ್ವಿ, ಆಮೇಲೆ ಉಪ್ಪಿ ಸಾರನ್ನ ಕಾಪಿ ಮಾಡಿಬಿಟ್ವಿ ಅಷ್ಟೇನೆ. ಈಗ ಸೊ ಹಂಗಾಗಿ ಉಪ್ಪಿ ಸಾರ ನಮ್ಗೆ ಇನ್ಸ್ಪಿರೇಷನ್ ಡೈರೆಕ್ಷನ್ಗೆ. ಸೊ ಹಂಗಾಗಿ ಈಗ ಡೈರೆಕ್ಷನ್ ಏನು ಮಾಡ್ತಿದ್ದೀನಿ, ಸೊ ನಮಗೆ ಗುರುಗಳು ಎಲ್ಲ ಅವರೇನೆ. ಸೊ ಹಂಗಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀವಿ, ಅವ್ರನ್ನ ಫಾಲೋ ಮಾಡ್ತೀವಿ. ಹಂಗಾಗಿ ಇದು ಗೊತ್ತಿಲ್ಲ ನನಗೆ ಕೊನೆವರೆಗೂ, ಒಂದೇ ಹಾರ್ಡ್ ವರ್ಕ್ ಮಾಡೋದಷ್ಟೇ ಗೊತ್ತಿರೋದು. ಅದು ಮಾಡ್ತಿದ್ರೆ ದೇವರೆಲ್ಲ ಒಂದು ಕಡೆ 100% ಎಲ್ಲರನ್ನು ಗೆಲ್ಲಿಸ್ತಾನೆ. ಬಹಳ ಧನ್ಯವಾದಗಳು ಸರ್. ಆಕ್ಚುಲಿ ನಿಮ್ಮಂತ ಲೆಜೆಂಡ್ಸ್ ಈ ಒಂದು ವೇದಿಕೆ ಮೇಲೆ ಬಂದಿರೋದಕ್ಕೆ ವೇದಿಕೆಯ ಸೊಬಗು ಮೇರೆಗೂ ಬಹಳ ಹೆಚ್ಚಾಗಿದೆ. ಬಹಳ ಧನ್ಯವಾದಗಳು. ಆ್ಯಂಡ್ ಖಂಡಿತವಾಗ್ಲೂ ಸಾಯ್ಮಾ ತಂಡಕ್ಕೆ ಬಹಳ ಗೌರವ ಇದೆ ನಿಮ್ಮ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ. ಬಹಳ ಧನ್ಯವಾದಗಳು ಸರ್. ಮುಂದಿನ ಕ್ಯಾಟಗರಿ ಬೆಸ್ಟ್ ಆಕ್ಟರ್ ಇನ್ ಅ ಲೀಡಿಂಗ್ ರೋಲ್ ಕನ್ನಡ. ಕೆಲವು ಆಕ್ಟರ್ಸ್ ರೂಲ್ ಬುಕ್ ನ ಫಾಲೋ ಮಾಡಿ ಆಕ್ಟಿಂಗ್ ಮಾಡಿದ್ರೆ, ಇನ್ ಕೆಲವರು ರೂಲ್ಸ್ ರೀರೈಟ್ ಮಾಡ್ತಾರೆ. ಪ್ರೇಕ್ಷಕರನ್ನ ನಗ್ಸೋದಿರ್ಬೋದು, ಅಳಿಸೋದಿರ್ಬೋದು, ಅವೆಲ್ಲವೂ ಕೂಡ ಒಬ್ಬ ನಟನ ಸಾಮರ್ಥ್ಯದಲ್ಲಿರುತ್ತೆ. ಅವನ ಪ್ರತಿ ಮಾತು, ಪ್ರತಿ ನೋಟ, ಪ್ರತಿ ಭಾವನೆ, ಇವೆಲ್ಲದರ ಮೂಲಕ ಬದುಕಿನ ಕಥೆಯನ್ನೇ ನಮ್ಮ ಮುಂದೆ ತರ್ತಾರೆ. ಇಂಥ ಮೆಜಿಷಿಯನ್ ಅಂತ ಅಂದ್ರೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡುವಂತ ಸಮಯ ಬಂದಿದೆ. The winner is The best actor in a leading role ಕನ್ನಡನಲ್ಲಿ ನನ್ನ ಫ್ರೆಂಡ್ ಕಿಚ್ಚ ಸುದೀಪ್ ಮ್ಯಾಕ್ಸ್ ಮೂವಿಸಲಕ್ಕೆ. ಸುದೀಪ್ಗೆ ಬರ್ಲಕ್ಕಾಗಿಲ್ಲ, ಅವರು ಶೂಟಿಂಗ್ ಮಾಡ್ತಾ ಇದ್ದಾರೆ. ತಾವು ಅವ್ರ ಸೆಲೆಕ್ಟ್ ಹೋಗ್ತೀರಿ. ಧನ್ಯವಾದ.
ಅಲ್ಲ, ಸುದೀಪ್ ಅವ್ರ ಪರವಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ಅವರ ಮೂಮೆಂಟನ್ನು ನಾನು ತಗೋತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್. ಸೊ ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು Thank you. ಥ್ಯಾಂಕ್ ಯು ಸೊ ಮಚ್ ಸರ್. Sometimes we don't want the good moments to end, and this moment would be one of them. We have come to the end of a very beautiful evening. ಬಟ್ ನೋ ವರೀಸ್, ಸಿನಿಮಾ ಅನ್ನೋದು ಟೈಮ್ ಇದ್ದ ಹಾಗೆ ನಾವು ಇಲ್ಲಿ ಈ ಅವಾರ್ಡ್ ಸೆರೆಮನಿ ಮುಗಿಸೋ ಹಂತಕ್ಕೆ ಬಂದಿದ್ರು ಕೂಡ ಅಲ್ಲೆಲ್ಲೋ ಒಂದ್ ಕಡೆ ಕ್ಯಾಮ್ರಾ ರನ್ ಆಗ್ತಾ ಇರುತ್ತೆ, ಯಾರೋ ಅದ್ಭುತವಾಗಿ ಪರ್ಫಾರ್ಮೆನ್ಸ್ನ ನೀಡ್ತಾ ಇರ್ತಾರೆ. ಸ್ಕ್ರೀನ್ ಮೇಲೆ ತನ್ನ ಕನಸನ್ನ ತರೋದಕ್ಕೆ ಡೈರೆಕ್ಟರ್ ಜೊತೆ ನೂರಾರು ಟೆಕ್ನಿಷಿಯನ್ಸ್ ಶ್ರಮ ಹಾಕ್ತಾನೆ ಇರ್ತಾರೆ. ಅವರ ಎಲ್ಲ ಕನಸುಗಳು ಕೂಡ ನಿಮ್ಮ ಮುಂದೆ ಇಲ್ಲಿ ಬಂದು ಸಕ್ಸಸ್ಫುಲ್ ಆಗಿ ನಿಲ್ಲೋದು. ಸಾಯ್ಮಾ ಅಂತಹ ಸಾಧಕರಿಗೆ ಮತ್ತಷ್ಟು ಹೊಸ ಹುರುಪಿನೊಂದಿಗೆ ಹೊಸ ರೀತಿಯಲ್ಲಿ ನಿಮ್ಮನ್ನ ಮತ್ತಷ್ಟು ರಂಜಿಸೋದಕ್ಕೆ ಮುಂದಿನ ವರ್ಷ ಮತ್ತೆ ಬರುತ್ತೆ. ಅಲ್ಲಿವರೆಗೂ ಈ ವರ್ಷದ ಮಧುರ ಕ್ಷಣಗಳನ್ನ ಮೆಲುಕು ಹಾಕ್ತಾ ಹಾಗೆ ಇರಿ. ದಿಸ್ ಇಸ್ ಮೀ ರಿಷಿ. And this is me, Shubhra Ayappa Sivappa, signing off. Bye. Bye bye. Take care and good night. Thank you.